ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರುಮೂರ್ತಿ, ಪೂಜ್ಯ ಮೂಲ ಗುರುಪಾದ, ಮಂತ್ರ ಮೂಲ ಗುರುವಾಕ್ಯ, ಮುಕ್ತಿ ಮೂಲ ಗುರುಕೃಪಾ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಹಾಗೂ ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ತಂಡ ಸಾವಯ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂತಹ ನನ್ನ ಪ್ರತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ ಇವತ್ತಿನ ಕೈವೆಲ್ಲ ಪದ್ಧತಿ ನೋಡ್ತಾ ಇದ್ದೀವಿ. ಭಾಳಷ್ಟು ವಿಚಾರಗಳನ್ನು ಅವರು ಹೇಳ್ತಾ ಇದ್ದಾರೆ. ಕೈವಲ್ಯ ಅಂದರೆ ಮುಕ್ತಿಗೆ ಮಾರ್ಗ ತೋರಿಸುವಂಥದ್ದು ಕೈವಲ್ಯ ಪದ್ಧತಿ. ಪದ್ಧತಿ ಅಂದರೆ ದಾರಿ. ಇಲ್ಲಿ ನಮ್ಮಲ್ಲಿರುವಂಥ ಆನಂದವನ್ನು ಏನಂದ್ರೆ ಕಾಣಲಾರ್ದಂಗೆ ಮಾಡಿದಂಥವು ಭಾಳ ಅದಾವ. ನಮಗೆ ಬೇರೆದವ್ರು ಮಾಡ್ಯಾರ ನಿಂಥ ಆನಂದವನ್ನು ಕಾಣಲಾರ್ದಂಗೆ. ಶತ್ರುಗಳು ಬೇರೆ ಅದಾರೇನು? ನಮ್ಮ ವಸ್ತುವನ್ನು ನಾವು ಪಡ್ಕೊಳ್ಳೋಕ್ಕೆ ಆಗದೆ ಇರುವಂಗೆ ಮಾಡುವಂಥವ್ರು ಬೇರೆ ಅದಾರೇನು ಅಂದ್ರಿಲ್ಲ. ನಮ್ಮೊಳಗಡೆ ಇರುವಂಥ ದುರ್ಗುಣಗಳು ನಮ್ಮ ಆನಂದವನ್ನು ಕಾಣಲಾರ್ದಂಗೆ ಮಾಡಿಬಿಟ್ಟಿದ್ದಾವೆ. ಅದಕ್ಕೆ ಇದು ಯಾರಿಂದ ಗೊತ್ತಾಗ್ತದೆ ಇಂಥದ್ದೆಲ್ಲ ಅಂತಂದ್ರೆ ಸದ್ಗುರುವಿನ ಮೂಲಕ ಗೊತ್ತಾಗ್ತದೆ. ನಮ್ಮೊಳಗಡೆ ಎಂತೆಂಥವ್ರು ಅಡಿಗ್ಯಾರ ಅಂತ ಹೇಳ್ಬಿಟ್ಟು ಅಂತ ಕಳ್ಳರು ಅಡಿಗ್ಯಾರ, ಸುಳ್ಳರು ಅಡಿಗ್ಯಾರ, ಎಲ್ಲರೂ ನಮ್ಮೊಳಗೆ ಅಡಿಗ್ಯಾರ. ಈಗ ಒಬ್ಬೊಬ್ಬರನ್ನು ಹೊರಗೆ ಹಾಕಬೇಕಾಗಿದೆ ಅಲ್ಲ. ದಯವಿಟ್ಟು ಸ್ವಲ್ಪ ಮ್ಯೂಟ್ ಮಾಡಿರಿ. ಅದಕ್ಕೆ ಇಲ್ಲಿ ಕೂಡ 4ನೇ ಒಂದು ಪದದಲ್ಲಿ ಹೇಳ್ತಾರೆ, ಭಾಳ ಅದ್ಭುತವಾದಂಥ ವಿಚಾರವನ್ನು ಹೇಳ್ತಾರೆ. ಒಂದರಿಂದ ಅನರ್ಥ ಕೋಟಿ ಬಂದು ಅಡಸುತ್ತಿಹುದು ಎಂದೊಡೆ ಈ ಗುಣಾವಳಿಗಳು ಒಂದಿರಲು ಇನ್ನೇನಹುದು ಅಂತ ಹೇಳ್ತಾರೆ. ನೋಡ್ರಿ, ಮನುಷ್ಯನಿಗೆ 1ರಿಂದ ಅನರ್ಥ ಕೋಟಿ ಬರ್ತದ. ಅನರ್ಥ ಕೋಟಿ ಯಾಕಂತಂದ್ರೆ 1ರಿಂದ ಭಾಳಷ್ಟು ಪಾಪದ ಕೆಲಸಗಳನ್ನು ನಡೀತಾವೆ. ಒಂದು ದುರ್ಗುಣದಿಂದ ಅಂದ್ರೆ ಆ ದುರ್ಗುಣಗಳ ಒಂದು ಸಮೂಹನೇ ಇದ್ದಾಗ ಇನ್ನೇನಪ್ಪ ಎಷ್ಟೊಂದು ಆಗ್ಬೋದಲ್ಲಪ್ಪ ಅಂತ ಹೇಳಿ ಕೆಲವು ವಿಚಾರಗಳನ್ನು, ನಮ್ಮೊಳಗಡೆ ಇರುವಂಥ ಕೆಲವು ವಿಚಾರಗಳನ್ನು ಅವರು ತಿಳಿಸ್ತಾ ಇದ್ದಾರೆ ಮಹಾತ್ಮರು. ನಿಜಗೊಂಡ್ರು ಭಾಳ ಚಂದ ಹೇಳಕತ್ತಾರ. 2ನೇ ಒಂದು ನುಡಿಯಲ್ಲಿ ನಾವು ನೋಡೋಣ. ಅವಿವೇಕ, ಹಿಂಸೆ, ಪರಯುವತಿಯರ ಒಲುಮೆ, ಸಂಭವಿಸಿದ ಕೋಪ, ಕಡು ತವಕ, ಮಾತ್ಸರ್ಯ, ವಿವಿಧ ಕರ್ಣವೃತ್ತಿ, ಕವಿದ ಮಾಯವಿಲಾಸ, ಅವಣಿಸದ ಆಸೆ, ಕರ್ಮ ನಿವಹ ಇಂತಿವರೋಳು ಅಂತ ಹೇಳುವಂಥ ವಿಚಾರ 2ನೇ ನುಡಿಯಲ್ಲಿ ಭಾಳಷ್ಟು ಅದ್ಭುತವಾಗಿ ಹೇಳ್ತಾರೆ. ಅವಿವೇಕ ಅಂತಂದರೆ ಯಾವುದು ಅಂದರೆ ಯಾವುದು ಸತ್ಯ ಅದ ಯಾವುದು ಮಿಥ್ಯ ಅದಂತ ಗೊತ್ತು ಮಾಡೋಕ್ಕಾಗದೇ ಇರುವಂಥದ್ದು. ಯಾವುದು ಸತ್ಯ ಅದ ಯಾವುದು ಮಿಥ್ಯ ಅದ ಅನ್ನುವಂಥದ್ದು ಗೊತ್ತು ಮಾಡದೇ ಇರುವಂಥದ್ದು. ಈ ಶರೀರ ಹೆಂಗೈತಪ್ಪ ಅಂತಂದ್ರೆ ನೋಡ್ರಿ, ಅನಾತ್ಮವಾಗಿರುವಂಥ ಶರೀರದಲ್ಲಿ ಇದು ನಾನೇ ಅಂತ ತಿಳಿಯುವಂಥ ಜಡವಾದ ದೇಹಾದಿಗಳಿಗಿಂತಲೂ ಬೇರೆ ಆಗಿದ್ದರೂ ಕೂಡ ಇದನ್ನು ಈ ಶರೀರ ನಾನು ಅನ್ನುವಂಥ ತಾಧ್ಯಾತ್ಮ ಭಾವ ಉಳ್ಳಂಥದ್ದು. ಈ ಚೈತನ್ಯ ಸ್ವರೂಪನಾಗಿರುವಂಥವು ನೀನಿದೆ ಮತ್ತು ಈ ಶರೀರ ನಂದು ಅಂದ್ಕೊಂಡು ಕೇಸಿ ಇದೇ ಎರಡೂ ಸೇರ್ಕೊಂಡು ಇದು ನಂದ ಅನ್ಕೊತ ಕುಂತಿದೆಯಲ್ಲ. ತಾಧ್ಯಾತ್ಮ ಭಾವ ಹೊಂದಿ ಅನಾತ್ಮವಾದ ವರ್ಗದೊಡನೆ ತಾಧ್ಯಾತ್ಮ ಭಾವ ಹೊಂದಿದ್ದದಕ್ಕಾಗಿ ನಿನಗೇನು ಹೇಳ್ತಾರೆ, ಅವಿವೇಕದಿಂದ ಕೂಡಿದಂಥವನು ಅಂತ ಹೇಳ್ತಾರೆ. ಇದಕ್ಕೆ ಅವಿವೇಕ ಅಂತ ಹೇಳ್ತಾರೆ. ನಿನ್ನೆ ಕೆಲವು ವಿಚಾರಗಳನ್ನು ಹೇಳಿದರೆ, ಇವತ್ತು ಪರ ಯುವತಿಯರ ಒಲುಮೆ ಅನ್ನುವಂಥದ್ದು ಇದು ಕೂಡ ಭಾಳಷ್ಟು, ಯಾಕಂದರೆ ಪರಸ್ತ್ರೀಯರ ಮೇಲೆ ಮಾಡುವಂಥ ಪ್ರೇಮ ಇದು ಒಳ್ಳೆಯದಲ್ಲ. ಇದು ಕೂಡ ಅನರ್ಥವಾಗಿ ಉಂಟು ಮಾಡ್ತದೆ ಅಂತ ಹೇಳ್ತಾರೆ ಅವರು. ನಾವು ಸ್ತ್ರೀ ಅಂತಂದಾಗ ಇಲ್ಲಿ ಗಂಡಿಗೂ ತೊಗೊಳ್ಬೇಕು, ಗಂಡು ಅಂದಾಗ ಹೆಣ್ಣಿಗೂ ತೊಗೊಳ್ಬೇಕು, ಇಬ್ಬರದು ಬಂತಿಲ್ಲ. ಹಾಗಾಗಿ
ಯಾವ ರೀತಿ ಅಂದ್ರೆ ಒಬ್ಬ ಪರಸ್ತ್ರೀ ಜೊತೆ ಅಥವಾ ಪರ ಪುರುಷನ ಜೊತೆ ಇರುವಂಥದ್ದು ಕೂಡ ಇದು ಆವಿನ ಸಂಗಡ ಸರಸ ಹಾಡ್ದಂಗೆ ಅಂತ ಹೇಳ್ತಾರೆ ಮಹಾತ್ಮರು. ಯಾವಾಗ ಕಚ್ಚಿ ಬಿಡ್ತದೆ ಹೇಳೋಕ್ಕಾಗಂಗಿಲ್ಲ. ಹಾವಿನ ಜೊತೆ ಸರಸಾಡಿದ್ರೆ ಅದು ಕಚ್ಚಲಾರ್ದು ಬಿಡ್ತದೇನೋ, ಯಾವಾಗಾದರೂ ಒಂದು ಸಲ ಕಚ್ಚಿ ಬಿಡ್ತದೆ ಅದು. ಹಂಗೆ ಪರಸ್ತ್ರೀಯಲ್ಲಿ ಇರ್ತಕ್ಕಂಥ ಪ್ರೇಮ ಯಾವ ಕಾಲದಲ್ಲಿ ಕೂಡ ಅದು ಒಳ್ಳೆಯದಲ್ಲ, ಅದು ಅನರ್ಥವನ್ನು ಉಂಟು ಮಾಡ್ತದ ಅಂತ ಹೇಳುವಂಥದ್ದು. ಮತ್ತು ಎಲ್ಲ ನಿನ್ನ ಸದ್ಗುಣಗಳು ಹಾಳು ಮಾಡ್ಕೋತಿ, ನಿನ್ನ ಆಯುಷ್ಯ ಹಾಳು ಮಾಡ್ಕೋತಿ, ನಿನ್ನಲ್ಲಿರುವಂಥ ಧನ ಸಂಪತ್ತೆಲ್ಲ ಹಾಳು ಮಾಡ್ಕೋತಿ, ಜನರಿಂದ ಹಲವಾರು ರೀತಿಯಿಂದ ನಿನಗೆ ಮಾನ ಮನ್ನಣೆ ಎಲ್ಲ ಕಳ್ಕೊಳ್ತಿದೆ. ಮತ್ತು ಕೆಲವು ಸಲ ನಿನಗೆ ಪ್ರಾಣ ನಷ್ಟ ಆಗುವಂಥ ಸಂಭವ ಕೂಡ ಆಗ್ತದೆ. ಹಾಗಾಗಿ ನೀನು ಆ ರೀತಿ ಪ್ರೇಮ ಮಾಡುವಂಥದ್ದು ಒಳ್ಳೆಯದಲ್ಪ ಅಂತ ಹೇಳ್ತಾರೆ. ಈ ಸಂಭವಿಸಿದ ಕೋಪ ಅನ್ನುವಂಥದ್ದು ಇಲ್ಲಿ ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ. ಈ ಕೋಪ ಮಾಡುವಂಥದ್ದು ಬಹಳಷ್ಟು ಕೆಟ್ಟದ್ದೈತೆ. ಉತ್ಪತ್ತಿಯಾದಂಥ ಕೋಪ ಇದು ಯಾರ ಮೇಲೆ ಕೋಪ ಉತ್ಪತ್ತಿ ಆಯಿತೋ ಮೊದಲು ಅವರಿಗೆ ಫಸ್ಟ್ ದುಃಖ ಕೊಡ್ತದೆ. ಯಾರ ಮೇಲೆ ಒಬ್ಬರ ಮೇಲೆ ಕೋಪ ಬಂದಿರ್ತದೆ, ಆ ಕೋಪ ಎಲ್ಲಿ ಉತ್ಪತ್ತಿ ಆಯಿತು ಮೊದಲು ಆ ಜಾಗವನ್ನು ಸುಡುತ್ತದೆ. ಹಾಗಾಗಿ ಯಾರಲ್ಲಿ ಉತ್ಪತ್ತಿ ಆಯಿತು ಅವರಿಗೆ ದುಃಖ ಕೊಡ್ತದೆ. ಹೆಂಗಂದ್ರೆ ಈಗ ತನ್ನ ಮನೆಯಲ್ಲಿ ಬೆಂಕಿ ಆದ, ಆ ಬೆಂಕಿ ಅನ್ಯರ ಮನೆ ಅದನ್ನು ಸುಡಬೇಕಾದ್ರೆ, ಬೇರೆದವ್ರ ಬಾಜು ಇದ್ದವ್ರ ಮನೆ ಸುಡಬೇಕಾದ್ರೆ ಫಸ್ಟ್ ಎಲ್ಲಿ ಸುಡ್ತದೆ? ತನ್ನ ಮನೆ ಸುಡ್ತದೆ ಫಸ್ಟ್, ಆಮೇಲೆ ಅನ್ಯರ ಮನೆ ಸುಡಕ್ಕೆ ಹೋಗ್ತದೆ ಅದು. ಅದ್ರಂಗೆ ಇಲ್ಲಿ ಕೂಡ ಈ ನಿನ್ನ ಅಂತಃಕರಣದಲ್ಲಿ ಉತ್ಪತ್ತಿಯಾದಂಥ ಕೋಪ ಮೊದಲು ನಿನ್ನನ್ನು ನಾಶ ಮಾಡ್ತದೆ, ನಿನ್ನನ್ನು ಸುಡ್ತದೆ. ಅದಕ್ಕೆ ಆಮೇಲೆ ಅನ್ಯರನ್ನು ನಷ್ಟ ಮಾಡ್ತದೆ. ಅದರಿಂದ ಕೋಪ ಒಳ್ಳೆಯದಲ್ಪ ಅಂತ ಹೇಳ್ತಾರೆ ಅವರು. ಮತ್ತು ಕಡು ತವಕ ಅಂದರೆ ಅತಿ ಆತುರ ಇರುವಂಥದ್ದು. ಮನುಷ್ಯನಿಗೆ ಈ ಆತುರ ಕೂಡ ಇರಬಾರ್ದು ಅಂತಾರೆ. ಅತಿಯಾದಂಥ ಆತುರ ಇರಬಾರ್ದು. ಯಾಕಂದ್ರೆ ಅತಿ ಆತುರದಿಂದ ಯಾವ ಕಾರ್ಯಗಳು ಅವಸರ ಮಾಡೋದು, ಈ ರೀತಿಯಿಂದ ಯಾವ ಕಾರ್ಯಗಳು ಸುಗಮವಾಗಿ ನಡೆಯೋಂಗಿಲ್ಲ. ಯಾಕಂತಂದ್ರೆ ಮನುಷ್ಯ ತನ್ನ ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಂಡು ಆ ಕಾರ್ಯದಲ್ಲಿ ಪ್ರವೃತ್ತನಾದ್ರೆ ಅವಾಗ ಏನಾಗ್ತದೆ, ಎಲ್ಲ ಕಾರ್ಯಗಳು ಸಕ್ಸಸ್ ಆಗ್ತವೆ. ಇಲ್ಲಾಂದ್ರೆ ಆತುರದಿಂದ ಮಾಡುವಂಥ ಕಾರ್ಯಗಳು ಸುಗಮವಾಗಿ ನಡೆಯೋಂಗಿಲ್ಲ ಅಂತ ಕೂಡ ಹೇಳ್ತಾರೆ. ಭಾಳಷ್ಟು ಒಂದಕ್ಕೆ ಮಾಡೋದು, ಅವಸರದಲ್ಲಿ ಮಾಡಿದಂಥದ್ದು ಎಡವಟ್ಟು ಆಗ್ತದೆ. ಭಾಳಷ್ಟು ಸ್ವಲ್ಪ ತಾಳ್ಮೆಯಿಂದ ಮಾಡುವಂಥದ್ದು ಭಾಳ ಮುಖ್ಯ ಆಗ್ತದೆ. ಯಾವುದೇ ಕೆಲಸ ಆಗಲಿ ಒಂದು ತಾಳ್ಮೆಯಿಂದ ಮಾಡಿದಾಗ ಮಾತ್ರ ಅಲ್ಲಿ ಕೆಲವು ವಿಚಾರಗಳು ಒಳಿತಾವೆ. ಅವಸರ ಮಾಡಿದಾಗ ಕೆಲವೊಂದು ವಿಚಾರಗಳು ನಷ್ಟ ಆಗ್ತವೆ, ಅಲ್ಲಿ ತೊಗೊಳಕ್ಕಾಗಂಗಿಲ್ಲ ನಿರ್ಧಾರ. ಅದಕ್ಕೆ ಕಡು ತವಕ ಮಾಡುವಂಥದ್ದು ಒಳ್ಳೆಯದಲ್ಲ ಅಂತ ಹೇಳ್ತಾರೆ ಮಹಾತ್ಮರು. ಎಷ್ಟಿರಬೇಕು ಅಷ್ಟೇ ಇರಬೇಕು. ಮಾತ್ಸರ್ಯ ಅನ್ನುವಂಥದ್ದು ಕೂಡ ಭಾಳಷ್ಟು ಅನರ್ಥವನ್ನು ಉಂಟು ಮಾಡ್ತದೆ. ಒಬ್ಬರ ಐಶ್ವರ್ಯ, ಭಾಳಷ್ಟು ಜನ ನೋಡ್ರಿ ಈ ಜಗತ್ತಿನ ಒಳಗೆ ಇಂಥವ್ರು ಭಾಳ ಜನ ಅದಾರ. ಯಾರಾದರೂ ಸುಖದಿಂದ ಇದ್ದರೆ ಮೊದಲ ಅವರು ಎಷ್ಟು ಸುಖದಿಂದ ಅದಾರಂತ ಹೊಟ್ಟೆ ಕಿಚ್ಚು ಪಡುವಂಥದ್ದು ಮಾತ್ಸರ್ಯ ಅನ್ನುವಂಥದ್ದು. ಅವರಿಗೆ ಕೆಡಕಾಗಲಿ ನನಗೆ ಒಳ್ಳೆಯದಾಗಲಿ ಅನ್ನುವಂಥ ಒಂದು ಬುದ್ಧಿ, ಇದು ಮಾತ್ಸರ್ಯ ಅಂತ ಹೇಳಿಸ್ಕೊಳ್ತದೆ. ಅವ್ರಿಗೆ ಯಾವಾಗ ಕೆಡಕಾಗಲಿ ನನಗೆ ಮಾತ್ರ ಒಳ್ಳೆಯದಾಗಲಿ ಅನ್ನುವಂಥ ಭಾವ ಇರುವಂಥದ್ದು ಇದು ಮಾತ್ಸರ್ಯ ಅಂತ ಅನಿಸ್ಕೊಳ್ತದೆ. ಈಗ ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ, ಭಾಳ ಚಂದ ಕೊಡ್ತಾರೆ ಅವರು. ಏನು ಕೊಡ್ತಾರೆ, ಇಬ್ಬರು ಅಣ್ಣತಮ್ಮರು ಇದ್ದರು, ಒಬ್ರಿಗೊಬ್ರು ಸೇರ್ತಾನೆ ಇರಲಿಲ್ಲ. ಅಣ್ಣತಮ್ಮರು ಇದ್ರಲ್ಲ, ಅವ್ರು ಒಬ್ರಿಗೊಬ್ರು ಸೇರ್ತಿರಲಿಲ್ಲ. ಭಾಳಷ್ಟು ಹೊಟ್ಟೆ ಕಿಚ್ಚು, ಒಬ್ಬರು ನೋಡಿದ್ರೆ ಒಬ್ರಿಗೆ ಹೊಟ್ಟೆ ಕಿಚ್ಚು, ಒಬ್ಬರು ನೋಡಿದ್ರೆ ಒಬ್ರಿಗೆ ಹೊಟ್ಟೆ ಕಿಚ್ಚು. ಇವರು ಯಾಕಂದರೆ ಇವರಲ್ಲಿ ಒಬ್ಬನು ಇನ್ನೊಬ್ಬನಿಗೆ ಕೇಡಾಗಲಿ ಅಂತ ದೇವರನ್ನು ಕುರಿತು ತಪಸ್ಸು ಮಾಡ್ತಾಯಿದ್ದ. ಇನ್ನೊಬ್ಬನು ಇದನ್ನು ನೋಡಿಬಿಟ್ಟು ಈತ ತಪಸ್ಸು ಮಾಡಿ ಏನೋ ಒಂದು ವರ ಕೇಳಕತ್ತೇನ, ಅದಕ್ಕೆ ನಾನು ಒಂದು ತಪಸ್ಸು ಮಾಡಿದ್ರಾಯಿತು ಅಂತ ತಿಳ್ಕೊಂಡು ಅದಕ್ಕಿಂತಲೂ ಹೆಚ್ಚಿನ ವರವನ್ನು ಪಡ್ಕೋಬೇಕು. ಈಗ ಆತ ಕುಂತಾನ, ನಮ್ಮ ತಮ್ಮ ಕೂತ್ಕೊಂಡಿದ್ದಾನ, ಆತ ಏನೋ ಕೇಳಕತ್ತೇನ, ಅದಕ್ಕಿಂತ ಹೆಚ್ಚಿನ ವರ ನಾ ಕೇಳ್ಬೇಕಂತ ಇದನ್ನು ಕೂತ್ಕೊಂಡ್ರು ನೋಡ್ರಿ, ತಪಸ್ಸು ಮಾಡೋಕೆ ಕೂತ್ಕೊಂಡ. ಪರಮೇಶ್ವರ ಗೊತ್ತು, ಸರ್ವಂತರ್ಯಾಮಿ ಪರಮಾತ್ಮ, ಎಲ್ಲರ ಭಾವಗಳು ಗೊತ್ತು, ಯಾರ್ಯಾರ ಮನಸ್ಥಿತಿ ಅದಕ್ಕೆ ಗೊತ್ತು, ಅದಕ್ಕೆ ಪರಮಾತ್ಮಗೆ ಗೊತ್ತು. ಇವ್ರು ಹೊಟ್ಟೆ ಕಿಚ್ಚು ಎಷ್ಟು ಐತಲ್ಲ, ಇದನ್ನು ಪರೀಕ್ಷೆ ಮಾಡ್ಬೇಕಂತೇಳಿ ಆತ ಎಷ್ಟಿರ್ಬೋದು ಅಂತ ನೋಡ್ಬೇಕಂತ ಹೇಳಿ ಇವ್ರ ಹತ್ರ ಬಂದ. ಒಬ್ಬನ ಹತ್ರ ಹೋದ. ನಿನಗೇನು ಬೇಕಪ್ಪ ವರ, ಇಷ್ಟೆಲ್ಲ ತಪಸ್ಸು ಮಾಡಕತ್ತೀಯಲ್ಲ, ನಿನಗೇನು ಬೇಕಂತ ಕೇಳ್ದ. ಆತ ಹೇಳ್ದ, ನೋಡಪ್ಪ ಪರಮಾತ್ಮನೇ,
ಎರಡನೇ ಅವನಿಗೆ ಏನು ಕೊಡ್ತಿರೋ ಅದರ ಎರಡರಷ್ಟು ನನಗೆ ಬೇಕಂತ ಕೇಳಿದ ನೋಡ್ರಿ. ಈಗ ಅಲ್ಲೊಬ್ಬ ಕುಂತಾನಿಲ್ಲ ತಪಸ್ ಮಾಡಕ್ಕೆ, ಅವನಿಗೆ ಏನು ಕೊಡ್ತೀರಿ ಅದರ ಎರಡರಷ್ಟು ನನಗೆ ಬೇಕು ಅಂತ ಹೇಳ್ದತ್ತ. ಹೇಳಿದಾಗ ಪರಮಾತ್ಮ ಅಂದ್ರೆ ಈ ತಂದ ಆಯ್ತು ಬಿಡಪ್ಪ, ನೀನಂತ ಏನು ಕೇಳಲಿಲ್ಲ, ಆಯ್ತು ಬಿಡು ಎರಡನೇದವನ ಹತ್ರ ಹೋಗ್ತೀನಿ ತಾತನ ಬಳಿ ಹೋದ. ನಿನಗೇನು ಬೇಕಪ್ಪ ಅಂತ ಕೇಳ್ದ ಪರಮಾತ್ಮ. ಆಗ ಅವನು ಹೇಳ್ತಾನ, ನೀನು ಮೊದಲನೇ ಅವನಿಗೆ ಏನು ಕೊಟ್ಟು ಅಂತ ಕೇಳ್ದ. ಅಲ್ಲಿ ಹೋಗಿ ಬಂದಿದ್ದೆಲ್ಲ ಪರಮಾತ್ಮ, ನೀನು ಆತಗೆ ಏನು ಕೊಟ್ಟು ಅಂತ ಕೇಳ್ದ. ಆತ ಏನು ಕೇಳಲಿಲ್ಲಪ್ಪ, ನಿನಗೇನು ಬೇಕು ಅಂತ ಕೇಳ್ತಿದೆಯಲ್ಲ ಅದು ನಿನಗೆ ಏನು ಕೊಡ್ತೀನಿ ನಾನು, ಅದರ ಎರಡರಷ್ಟು ನನಗೆ ಕೊಡು ಅಂತ ಕೇಳ್ಯಾನ ಅಂತಂದತ ನೋಡ್ರಿ. ಅದರಿಂದ ನಿನಗೇನು ಬೇಕು ಹೇಳಪ್ಪ ಅಂತಂದ. ಹೇಳಿದಾಗ ಮೊದಲೇ ಅವನು ವಿಚಾರ ಮಾಡಿಬಿಟ್ಟು ನನ್ನ ಎರಡರಷ್ಟು ಬೇಡಿದಾನ. ನಾನು ಏನು ಕೇಳ್ತೀನಿ ಏನು ಪ್ರತಿಯೊಂದು ಕೇಳಿ ನನ್ನ ಎರಡರಷ್ಟು ಅಂತ ಕೇಳಿದಾನ. ಅದಕ್ಕೆ ನಾನು ಒಂದು ಬೇಡಿದ್ರೆ ಅದು ಎರಡು ಸಿಗ್ತದಲ್ಲಪ್ಪ ಅಂತ ಹೊಟ್ಟೆ ಹುರಿ ನೋಡ್ರಿ ಹೆಂಗಿರ್ತದೆ ಮನುಷ್ಯನಿಗೆ. ಅದಕ್ಕೆ ಹಿಂಗೆ ಇತ್ತು ನಾವು ಒಂದಕ್ಕೆ ಸಂಪತ್ತು ಕೇಳಿದ್ರೆ ಅದು ಡಬಲ್ ಸಿಗ್ತದಲ್ಲಪ್ಪ, ಹೆಂಗೆ ಮಾಡೋದು ಅಂದಮೇಲೆ ಆತ ನೋಡ್ರಿ ಅವನಿಗಿಂತಲೂ ಕಡಿಮೆಯೇ ಆಗ್ಬೇಕಾಗ್ತದೆ ನನಗೆ. ಏನು ಬೇಡಿದ್ರು ಕೂಡ ಅದಕ್ಕಿಂತ ನಾನು ಕಡಿಮೆನೇ ಆಗ್ತದೆ. ಅದಕ್ಕೆ ನಾನು ಹೆಚ್ಚಾಗಬೇಕು. ಇಂಥ ಒಂದು ಯುಕ್ತಿಯನ್ನು ಹುಡುಕಕ್ಕೆ ಶುರು ಮಾಡಿದ, ಹೆಂಗೆ ಮಾಡೋದು ಅಂತ ಮನಸ್ಸಿನಲ್ಲಿ ಮಾಡಿಬಿಟ್ಟು ಅದಕ್ಕೆ ಒಂದು ಮನಸ್ಸಿಗೆ ಬಂತು. ಹೊಟ್ಟೆ ಕಿಚ್ಚನ್ನುವಂಥದ್ದು ನಾನಾ ರೀತಿಯಿಂದ ಮಾಡಿಸಿಬಿಡ್ತದೆ ನೋಡ್ರಿ ಪಾಪದ ಕೆಲಸಗಳನ್ನು. ಅದಕ್ಕೆ ಹೇಳ್ತಾರೆ ಅವರು, ನನಗೆ 2 ಕಣ್ಣುಗಳದ ಮತ್ತಿಬ್ಬರು ಮಕ್ಕಳದಾರ, ಇವುಗಳಲ್ಲಿ ನನ್ನ ಒಂದು ಕಣ್ಣು ಹೋಗಲಿ ಅಂತ ಕೇಳಿಕೊಂಡ್ರೆ ಅದಕ್ಕೆ 2 ಕಣ್ಣು ಹೋಗ್ತಾವೆ. ನನಗೆ 2 ಮಕ್ಕಳದಾವೆ, ಒಂದು ಮಗ ಸಾಯಿಲ್ಲ ಅಂದರೆ 2 ಮಕ್ಕಳು ಸಾಯ್ತಾವೆ ಅದಕ್ಕೆ. ನೋಡ್ರಿ ಎಂಥ ಒಂದು ದುರ್ಗುಣ. ಅದಕ್ಕೆ 2 ಮಕ್ಕಳು ಈ ರೀತಿ ಆತಗೆ ಮನಸ್ಸಿನಲ್ಲಿ ಬಂದುಬಿಡ್ತು. ದುರ್ಗುಣ ನೋಡ್ರಿ ಅಂಥದನ್ನು ಮಾಡಿಸ್ತದೆ. ಅದಕ್ಕೆ ಒಂದು ಕಣ್ಣು ಒಂದು ಮಗು ಉಳಿತದೆ ನನಗೆ, ಆದ್ರೆ ಅದಕ್ಕೆ 2 ಹೋಗ್ಬಿಡ್ತಾವೆ. 2 ಕಣ್ಣೂ ಹೋಗ್ತಾವೆ, 2 ಮಕ್ಕಳೂ ಹೋಗ್ಬಿಡ್ತಾವೆ. ಅದರಿಂದ ನಾನು ಅದಕ್ಕಿಂತ ಹೆಚ್ಚಾಗ್ತೀನಿ ಅಂತ ತಿಳ್ಕೊಂಡು ಪರಮಾತ್ಮಗೆ ಹೇಳ್ದಪ್ಪ, ನಂದೊಂದು ಕಣ್ಣು ಹೋಗಲಿ ಮತ್ತು ಒಂದು ಮಗು ಸಾಯಲಿ ಅಂತ ಬೇಡ್ಕೊಂಡ್ರೆ ನೋಡ್ರಿ ಹೊಟ್ಟೆ ಹುರಿ ನೋಡ್ರಿ ಹೆಂಗೈತೆ ಮನುಷ್ಯನಿಗೆ. ಈ ರೀತಿ ಏನು ಈಗ ಅದು 2ರಷ್ಟು ಹೋಯ್ತಲ್ಲ ಒಬ್ಬಂದು. ಅದಕ್ಕೆ ಇಂಥ ಕೆಲಸಗಳನ್ನು ಮಾಡಿಸ್ತದ ಈ ಹೊಟ್ಟೆ ಕಿಚ್ಚು ಮಾತ್ಸರ್ಯ ಅನ್ನುವಂಥದ್ದು. ಇದಕ್ಕೆ ಮಾತ್ಸರ್ಯ ಅಂತ ಹೇಳ್ತಾರೆ. ಇದರಿಂದ ಮನುಷ್ಯನಿಗೆ ಏನಾಗ್ತದೆ, ಪಾಪನೇ ಆಗ್ತದೆ. ಆದರೆ ಅದರಿಂದ ಈ ಮಾತ್ಸರ್ಯ ಅನ್ನುವಂಥದ್ದು ಇರುವಂಥದ್ದು ಯೋಗ್ಯ ಅಲ್ಲ. ಇದನ್ನು ಬಿಟ್ಟುಬಿಡು, ಆ ಥರ ಮಾಡೋಕ್ಕೆ ಹೋಗಬೇಡ ಅಂತ ಹೇಳ್ತಾರೆ. ಇವು ನಮಗಿಲ್ಲನ, ನಮಗದಾವ, ಎಲ್ಲರಿಗಿರುವಂಥವು. ವ್ಯತ್ಯಾಸಗಳು ಅಷ್ಟೇ. ಮಹಾತ್ಮರಿಗೂ ಇದ್ದವು, ನಮಗೂ ಇದ್ದವು. ಅವರೆಲ್ಲ ಬಿಡಿಸಿ ತೆಗೆದು ಬಿಸಾಕಿದ್ರು, ನಾವು ಇಟ್ಕೊಂಡು ಕುಂತೀವಿ. ಅದಕ್ಕೆ ನಮಗೆ ದುಃಖ ಬಂದಿರುವಂಥದ್ದು. ಅವ್ರು ದುಃಖದಿಂದ ಪಾರಾದ್ರು. ದುಃಖನೂ ಎಲ್ಲೈತೆ, ನಮ್ಮೊಳಗೆ ಐತೆ. ಸುಖನೂ ನಮ್ಮೊಳಗೈತೆ, ದುಃಖನೂ ನಮ್ಮೊಳಗೈತೆ. ಇವನ್ನ ಬೆಳೆಸ್ಕೊಂತ ಕುಂತೀವಿ. ಇವೇನು ನಮಗೆ ದುಃಖ ಕೊಡುವಂಥವನ್ನೇ ನಾವು ಬೆಳೆಸ್ಕೊಂತ ಕುಂತೀವಿ. ಮತ್ತು ಸುಖ ಎಲ್ಲಿಂದ ಸಿಗ್ತದ? ಅದಕ್ಕೆ ಇದನ್ನು ತಿಳ್ಕೊಂಡು ಮಹಾತ್ಮರು ಬಿಡುವಂಥವ್ರಾದರೂ ನಾವು ಅದ್ರ ಜೊತೆ ಗುದ್ದಾಡುವಂಥವ್ರು ನಾವಾಗೀವಿ. ಅದಕ್ಕೆ ಇದು ನಿನ್ನ ಬಲ್ಲಿ ದುರ್ಗುಣ ಎಲ್ಲರ ಬಲ್ಲಿ ಇರುವಂಥದ್ದು. ಇದು ಇಲ್ಲರಿ ಅವ್ರ ಬಲ್ಲಿ ಆದ್ರೆ ನಮ್ಮ ಬಲ್ಲಿಲ್ಲ ಅಂತಲ್ಲ, ಎಲ್ಲರಿಗಿರುವಂಥದ್ದು. ನಿನ್ನನ್ನು ನೀ ತಿಳ್ಕೊಂಡು ಅದನ್ನು ಕ್ರಮವಾಗಿ ಬಿಟ್ಕೊಳಪ್ಪ ಅಂತ ಹೇಳುವಂಥದ್ದು ಮಹಾತ್ಮರ ಒಂದು ಹಿತ ವಚನಗಳಿವು. ಒಬ್ಬ ತಾಯಿ ಗಂಡನ ಮನೆಗೆ ಮಗಳು ಹೋಗಿರ್ತಾಳೆ. ಮಗಳು ಹೋದಾಗ ಎಲ್ಲರ ಮುಂದೆ ಹೇಳಂಗಿಲ್ಲ, ಊರಿಗೆ ಹೋಗ್ತಾಳೆ. ಮತ್ತು ಗಂಡನ ಮನೆಗೆ ಹೋಗಾಗ ಮಗಳನ್ನು ಕರೆದು ಕಿವಿ ಮಾತು ಹೇಳ್ತಾಳೆ, ವಚನ ಹೇಳ್ತಾಳೆ. ನೋಡುವ, ಯಾರು ಏನಾದರೂ ಕೂಡ ಕಿವಿಯಾಗ ಹಾಯ್ಕೋಬೇಡ, ನೀನು ಚೆಂದಾಗಿರು, ನಿನಗೆ ಒಳ್ಳೇದಾಗ್ತದೆ ಮುಂದೆ. ಅವ್ರು ಯಾರು ಹೇಳಿದ್ರು ನೀನು ದುಃಖ ಪಡಬೇಡ. ಏನು ಹೇಳ್ತಾರೆ ಅದನ್ನು ಆರಾಮಾಗಿ ಸ್ವಲ್ಪ ಮಾಡ್ಕೊತ ಇರು, ನಿನಗೆ ಒಳ್ಳೆಯದೇ ಆಗ್ತದಂತ ಒಬ್ಬ ಹಿತವಚನ ಮಗಳಿಗೆ ಹೇಳಿ ಕಳಿಸ್ತಾಳೆ. ಎಲ್ಲ ತಾಯಿ ಆದವಳು ಎಷ್ಟು ಸಾಧ್ಯ ಅದ ಅಷ್ಟು ನೀ ತಡ್ಕೊಂಡು ಹೋಗಿ ಮಗಳೇ, ನಿನಗೆಲ್ಲ ರೀತಿಯಿಂದ ಒಳ್ಳೇದಾಗ್ತದೆ ಅನ್ನುವಂಥ ಭಾವದಲ್ಲಿ ಆಕೆ ಹೇಳ್ತಾಳಲ್ಲ. ಹಾಗೆ ಇಲ್ಲಿ ಕೂಡ ಮಹಾತ್ಮರು ಹೇಳ್ತಾರೆ, ಎಷ್ಟು ಸಾಧ್ಯ ಆಗ್ತಾವಿಂಥ ದುರ್ಗುಣಗಳು ನಿನ್ನ ದುಃಖಕ್ಕೆ ಕಾರಣ ಅದಾವ. ಇವು ನಿನ್ನನ್ನು ಭಾಳಷ್ಟು ದುಃಖಕ್ಕೆ ತೊಗೊಂಡು ಹೋಗ್ತಾವ. ಇವನ್ನ ಆದಷ್ಟು ನಿನ್ನಲ್ಲಿರುವಂಥ ದುರ್ಗುಣಗಳನ್ನು ಇದು ಕ್ರಮೇಣವಾಗಿ ಕಡಿಮೆ ಮಾಡ್ಕೊ, ಇದನ್ನು ತೆಗೆದು ಹಾಕೋ ಅಂತ ಹೇಳ್ತಾರೆ ಮಹಾತ್ಮರು. ಇದು ದಾರಿ ಯಾತಕ್ಕೆ ಇಷ್ಟೆಲ್ಲ ಹೇಳಕತ್ತಾರೆ ಅಂತಂದ್ರೆ, ನೀವೊಂದು ಆನಂದದ ಮಾರ್ಗಕ್ಕೆ ಹೋಗ್ಬೇಕಾಗ್ಯದಲ್ಲ, ನಿನಗೆ ಆನಂದ ಆಗ್ಬೇಕಾಗ್ಯದ, ಸದಾಕಾಲ ಆನಂದವಾಗಿರ್ಬೇಕಾಗ್ಯದ, ಪರಮಾತ್ಮದ ಸಾಕ್ಷಾತ್ಕಾರ ಆಗ್ಬೇಕಾಗ್ಯದ, ಈ ದುಃಖದಿಂದ ಬಿಡುಗಡೆ ಆಗಬೇಕಾಗ್ಯದ.
ಈ ಭವರೋಗ ಅನ್ನುವಂಥ ದೊಡ್ಡ ರೋಗ ಇದು. ಇದು ಒಂದು ಜನ್ಮಕ್ಕೆ ಕಾಡಿದ್ದಲ್ಲ, ಇದು ಜನ್ಮ ಜನ್ಮಾಂತರ ಕಾಡುವಂಥ ರೋಗ. ಇದು ಶರೀರಕ್ಕೆ ಬಂದಂಥ ರೋಗ. ಈ ಒಂದು ಆಯುಷ್ಯ ಇರೋ ಮಟ್ಟ ಇರಬಹುದು, ಹೋಗ್ಬೋದು ಆ ಕಡೆ, ಮತ್ತು ಬೇರೆ ಇನ್ನೊಂದು ಶರೀರ ತೊಗೊಂಡು ಬರ್ಬೋದು. ಈ ತಾಯಿ ಗರ್ಭ ಅನ್ನುವಂಥದ್ದು ದೊಡ್ಡ ಜೇಲಿದ್ದಂಗೆ. ಮತ್ತು ಇದರಿಂದ ಯಾವಾಗ ಪಾರಾಗವನೇನು? ಅದಕ್ಕೆ ಇವೆಲ್ಲ ಬಿಟ್ಕೊಳ್ಬೇಕಾಗ್ತದ ಅಂತ ಹೇಳ್ತಾರೆ. ವಿವಿಧ ಕರ್ಣ ವೃತ್ತಿ ಅಂತಂದರೂ ಕೂಡ ಅನೇಕ ಪ್ರಕಾರವಾದಂತಹ ಅಂತಃಕರಣದ ವೃತ್ತಿಗಳು, ಅಂತಃಕರಣದ ಈ ವೃತ್ತಿಗಳು ಅನೇಕ ಪ್ರಕಾರವಾಗಿರುವಂಥವು. ಅದರ ಅಂತಃಕರಣ ಅನಂತ ವಿಷಯಾಕಾರದಿಂದ ಏನಾಗ್ತದೆ, ಅಂತಃಕರಣ ವಿಷಯಗಳ ಆಕಾರವಾಗಿ ಮನಸ್ಸು ಚಂಚಲ ಆಗ್ತದೆ. ಇದರಿಂದ ದುಃಖನೇ ಸಂಭವ ಆಗ್ತದೆ. ಅದಕ್ಕೆ ಇದು ಅನೇಕ ಆಕಾರ ವೃತ್ತಿ ದುಃಖಕ್ಕೆ ಕಾರಣ ಆಗಿರೋದ್ರಿಂದ ಏಕಾಕಾರ ವೃತ್ತಿ ಉಳ್ಳಂಥವನಾಗಬೇಕು ನೀನು. ಹೆಂಗಂದ್ರೆ ಈ ಸುಖ ಮತ್ತು ದುಃಖ, ನಮ್ಮ ಅಂತಃಕರಣ ಸುಖದ ಆಕಾರನೂ ಆಗ್ತದೆ, ದುಃಖದ ಆಕಾರನೂ ಆಗ್ತದೆ ನಮ್ಮ ಅಂತಃಕರಣ. ಆದರೆ ಈ ವೃತ್ತಿಗಳು ಎರಡು ಉತ್ಪತ್ತಿ ಆಗ್ತವೆ ನಮಗೆ. ಅದಕ್ಕೆ ಹೇಳೋದು ಸುಖನೂ ನಮ್ಮೊಳಗೆ ಐತೆ, ದುಃಖನೂ ನಮ್ಮೊಳಗೆ ಐತೆ ಅನ್ನುವಂಥದ್ದು. ಹೊರಗಿನ ಯಾವ ವಸ್ತುಗಳಿಂದ ನಮಗೆ ಸುಖನೂ ಇಲ್ಲ, ದುಃಖನೂ ಇಲ್ಲ. ನಮ್ಮ ಅಂತಃಕರಣ ದುಃಖದ ಆಕಾರವಾದಾಗ ಎಲ್ಲರೂ ದುಃಖವಾಗಿ ಕಾಣ್ತದೆ, ಅಂತಃಕರಣ ಸುಖವಾದಾಗ ಎಲ್ಲ ಸುಖವಾಗಿಯೇ ಕಾಣುತ್ತದೆ. ಅದಕ್ಕೆ ಇಲ್ಲಿ ಕೂಡ ಈ ವೃತ್ತಿಗಳು ಉತ್ಪತ್ತಿ ಆಗುವಂಥದ್ದು ಹಲವಾರು ರೀತಿಯಿಂದ ನಷ್ಟ ಆಗುವಂಥದ್ದು. ಈ ವೃತ್ತಿಗಳನ್ನು ಸುಖದ ಭಾವವನ್ನು ಮತ್ತು ದುಃಖದ ಭಾವವನ್ನು ಅರಿಯುವಂಥ ಅರಿವಿನ ಸ್ವರೂಪ ನೀನಿದ್ದಿ. ಈ ಸುಖದ ಅಂತಃಕರಣ ಸುಖದ ಆಕಾರ ಆದರೂ ಕೂಡ, ದುಃಖದ ಆಕಾರ ಆದರೂ ಕೂಡ ಇದನ್ನು ತಿಳಿಯುವಂಥವು ನೀನು ಅರಿವಿನ ಸ್ವರೂಪ ಭಿನ್ನವಾಗಿದ್ದಿ ನೀನು. ಅದಕ್ಕೆ ಈ ಅರಿವಿನ ಸ್ವರೂಪನೇ ನಾನು ಇದ್ದೀನಿ ಅಂತ ತನ್ನ ಆಕಾರ ವೃತ್ತಿ ಉಳ್ಳಂಥವನಾದರೆ ಇವೆಲ್ಲವೂ ನಷ್ಟ ಆಗಿ ಹೋಗ್ತವೆ. ಸುಖದ ಆಕಾರವಾಗಿರುವಂಥ ಅಂತಃಕರಣ, ದುಃಖದ ಆಕಾರವಾಗಿರುವಂಥ ಅಂತಃಕರಣ ಇವೆರಡು ನಷ್ಟ ಆಗ್ತವೆ. ಯಾವಾಗ ನಷ್ಟ ಆಗ್ತದಪ್ಪ ಅಂದ್ರೆ, ನಾನು ಇವನ್ನು ಅರಿಯುವಂಥ ಅರಿವಿನ ಸ್ವರೂಪ ನಾನು ಇದ್ದೀನಿ ಅನ್ನುವಂಥ ಏಕಾಕಾರದ ವೃತ್ತಿ ನಿನಗಾದಾಗ ಈ ದುಃಖದ ಆಕಾರ ಸುಖದ ಆಕಾರ ಎರಡು ನಷ್ಟ ಆಗಿ ಹೋಗ್ತಾವೆ. ಅದು ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅವರು. ಅಂದರೆ ನಾನು ಅರಿವಿನ ಸ್ವರೂಪ ಅನ್ನುವಂಥ ಭಾವದಲ್ಲಿ ಈ ದುಃಖಾಕಾರ ಮತ್ತು ಸುಖಾಕಾರವನ್ನು ಅದಕ್ಕೆ ಸಾಕ್ಷಿಯಾಗಿರುವಂಥ ನಾನು ಅದೀನಿ ಅನ್ನುವಂಥ ಭಾವದಲ್ಲಿ ಏಕಾಕಾರ ವೃತ್ತಿ ಉಳ್ಳವನ ಆಗ್ಬೇಕು ನೀನು. ಎರಡೂ ಸಂಬಂಧ ಇಲ್ಲ ನನಗೆ, ದುಃಖನೂ ಸಂಬಂಧ ಇಲ್ಲ, ಸುಖನೂ ಸಂಬಂಧ ಇಲ್ಲ ಅನ್ನುವಂಥ ಅಂತಃಕರಣದಲ್ಲಿ ಏಕಾಕಾರ ವೃತ್ತಿ ಉಳ್ಳವನಾಗಬೇಕು. ಅಂದಾಗ ಮಾತ್ರ ಈ ದುಃಖದಿಂದ ಬಿಡುಗಡೆ ಆಗ್ತೀವಿ. ಕವಿದ ಮಾಯವಿಲಾಸ ಅಂತ ಹೇಳ್ತಾರೆ. ಯಾಕಂದ್ರೆ ಮುಚ್ಚಿದ ಮಾಯೆಯ ಒಂದು ಚೆಲ್ಲಾಟ, ಇದು ಮಾಯೆ ಮುಸುಕಿ ಬಿಟ್ಟದ. ಯಾಕಂತಂದ್ರೆ ಈ ಹೆಂಡತಿ, ಮಕ್ಕಳು, ಈ ಸಂಸಾರ, ಈ ಜಗತ್ತು ಯಾರ ಆಟ ಇದು? ಮಾಯೆ ಆಟ ಇದು. ಒಂದು ಸಣ್ಣ ದೃಷ್ಟಾಂತ ನನಗೆ ನೆನಪು ಬರ್ತದೆ. ಶ್ರೀಕೃಷ್ಣ ಪರಮಾತ್ಮ ಮತ್ತು ನಾರದ ಇಬ್ಬರು ಹೋಗಿದ್ರು. ಹೀಗೆ ಯಾತ್ರೆ ಮಾಡ್ತಾ ಹೋಗ್ತಾಯಿದ್ರು. ಈಗ ನಾವು ಬರೀ ಯಾತ್ರೆ ಮಾಡೋದಕ್ಕೆ ಸದ್ಗುರುಗಳ ಮೂಲಕ ಅವ್ರ ಮುಖಾಂತರ ನಾವು ಅವ್ರ ಜೊತೆ ಹೋಗೋದಕ್ಕೆ ಭಾಳ ವ್ಯತ್ಯಾಸ ಇರ್ತದೆ. ಯಾತ್ರೆಗಳಿಗೆ ಹೋಗ್ಬೇಕಾದಾಗ ಅವಾಗ ನಾರದಕ್ಕೆ ಅಪ್ಪ ಮಾಯ ಅನ್ನುವಂಥದ್ದು ಏನಪ್ಪ ಭಗವಂತ ಅಂತಂದ. ಗುರುಗಳು ಪ್ರಾಕ್ಟಿಕಲ್ಲಾಗೆ ತೋರಿಸುವಂಥವ್ರು, ಅವ್ರಿಗೆ ಗೊತ್ತು ಹೆಂಗೈತೆ ಅಂತ ಹೇಳಿಬಿಟ್ಟು. ಮಾಯ ಅನ್ನುವಂಥದ್ದು ಏನು ಅಂದಾಗ, ಹೌದಾ ನಡಿ ಹೋಗೋಣ ಅಂತ ಹಂಗೆ ಸುಮ್ಮನೆ ಕರ್ಕೊಂಡು ಹೋದ್ರೆ ಏನು ಹೇಳಲಿಲ್ಲ. ಒಂದು ಜಾಗದಲ್ಲಿ ಕೂತ್ಕೊಂಡ್ರು, ಒಂದು ಗಿಡದ ಕೆಳಗೆ. ಅಲ್ಲಿ ಸ್ವಲ್ಪ ನದಿ ಹರಿತಾ ಇತ್ತು, ಅದರ ಪಕ್ಕದಲ್ಲಿ ಹಿಂಗೆ ಕೂತ್ಕೊಂಡ್ರು. ನನಗೆ ಸ್ವಲ್ಪ ಅಲ್ಲಿ ಮುಂದಿತ್ತು ಅದು ನದಿ, ಈ ಕಡೆ ಒಂದಿಷ್ಟು ಬಾವಿಗಳು ಅವೆಲ್ಲ ಇದ್ದವು. ಈಗ ಒಂದು ಕಡೆ ಕೂತ್ಕೊಂಡ್ರು. ಭಗವಂತ ಕೂತ್ಕೊಂಡ. ನೀರು ಬೇಕಂದ್ರಲ್ಲ, ತರ್ತೀನಿ ನೀರು ತೊಗೊಂಡು ಬಾ, ನನಗೆ ನೀರು ಅಡಿಕೆ ಆಗ್ಯದ ಅಂದ್ರೆ. ಗುರುಗಳು ಭಗವಂತ ನೀರು ಕೇಳ್ತಾ ಇದ್ದಾನಂತ ನಾರದ ಮಹರ್ಷಿ ಒಂದು ಬಾವಿ ಬಲ್ಲಿ ಹೋದ. ಅಲ್ಲಿ ಒಬ್ಬ ರಾಜನ ಮಗಳು ಮತ್ತು ಆಕಿನ ಸುತ್ತಮುತ್ತ ಇರುವಂಥವ್ರು ಸೇವಕಿಯರು ಅವರೆಲ್ಲ ಸೇರಿಕೊಂಡು ಒಂದು ಮೋಜಿನಾರ್ಥವಾಗಿ ಆ ಬಾವಿಯಲ್ಲಿ ಹತ್ರ ಬಂದಿದ್ರು. ಅವಾಗಿತ್ತು ಸ್ವಲ್ಪ ನೀರು ಕೊಡ್ರಿ, ನೀರಡಿಕೆ ಆಗ್ಯದ, ಸ್ವಲ್ಪ ನೀರು ತೊಗೊಂಡು ಹೋಗ್ಬೇಕಂತ ನೀರು ತೊಗೊಳಕಂತ ಆತ ಹೋದ. ಆವಾಗ ಏನಾಯಿತು, ಆ ಹೆಣ್ಮಕ್ಳನ್ನ ನೋಡಿದ್ಗಳನ್ನ ಇತ್ತಿಗೆ ಭಾಳಷ್ಟು ಮೋಹ ಬಂದುಬಿಡ್ತು ರಾಜನ ಮಗಳ ಮೇಲೆ. ಆಕೆಗೆ ಈತನ ಕಂಡು ಆಕೆಗೂ ಒಂದು ಸ್ವಲ್ಪ ಮೋಹ ಆಯಿತು. ಅವರು ನೀರದು ಇದು ಮಾಡಿಬಿಟ್ಟು ಮುಂದಕ್ಕೆ ಹೊಂಟ್ರು. ಅವರಿಂದ ಹೋಗ್ಬಿಟ್ಟಾಯ್ತ.
ಹೋಗ್ಬಿಟ್ಟ. ಬಾಗಿಲಿ ಬಡ್ದ. ರಾಜ ಆಕೆ ಹೋದಳು ಒಳಗಡೆ. ಈತನೂ ಆಕಿನಿಂದನೇ ಹೋದ. ಹೋಗಿ ಬಾಗಿಲು ಹಾಕೊಂಡು ಮತ್ತೆ ಬಾಗಿಲಿ ಬಿಡ್ದ. ಅವ್ರ ಬಾಗಿಲು ತೆಗೆದ್ರು. ನಾರದ ಮಹರ್ಷಿ ನಿಂತಿದ್ದ. ಆತ ನೇರವಾಗೇ ಕೇಳಿದ, ನಿನ್ನ ಮಗಳನ್ನ ನಾನು ಇಷ್ಟಪಟ್ಟಿದ್ದೀನಿ. ಅವಾಗ ಆಕಿನೂ ರಾಜನ ಮಗಳು ಕೂಡ, ಇಲ್ಲ ನಾನು ಇಷ್ಟಪಟ್ಟಿದ್ದೀನಿ ಅಂತ ಹೇಳಿದ್ರು. ಇಬ್ಬರು ಒಪ್ಕೊಂಡಾರಲ್ಲ, ಇನ್ನೇನು ಮಾಡೋದು ಅಂತೇಳ್ಬಿಟ್ಟು ಆ ರಾಜನ ಒಪ್ಕೊಂಡು ಇಬ್ಬರಿಗೆ ಮದುವೆ ಮಾಡಿದ. ಮದುವೆ ಆಯಿತು. ಒಂದು 2-3 ಮಕ್ಕಳೂ ಆದವು. ಯಾಕಂತಂದ್ರೆ ಆ ರಾಜ್ಯಕ್ಕೆ ಸ್ವಲ್ಪ ವಯಸ್ಸಾಯಿತು. ರಾಜ ತೀರ್ಕೊಂಡ. ಮತ್ತು ಎಲ್ಲ ಜವಾಬ್ದಾರಿ ಇದ್ಗೋ ಬಿತ್ತು. ಮೊದಲೈತ ಋಷಿ ಇದ್ದ, ಸನ್ಯಾಸಿ ಥರ ಇದ್ದಾವ ಇದ್ದಾಗ. ಅದು ಏನು ಗೊತ್ತಿಲ್ಲ. ಯುದ್ಧದಾಗ ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು, ಏನು ಮಾಡಬೇಕು ಅಂತ ಏನು ಗೊತ್ತಿಲ್ಲ. ಮಕ್ಕಳ ಜೊತೆ ಸುಮ್ಮನೆ, ಹೆಂಡತಿ ಜೊತೆ ಸುಮ್ಮನೆ ಹೊಂಟಿದ್ದ. ಆ ರಾಜ್ಯಕ್ಕೆ ದಂಡೆತ್ತಿ ಒಬ್ಬ ರಾಜ ಬರ್ಲಕತ್ತಿದ್ದ. ಗಾಬರಿ ಆಗಿಬಿಡ್ತು. ಏನು ಮಾಡ್ಬೇಕಂತ ಏನು ಗೊತ್ತಿಲ್ಲ ಆತಗೆ. ಏನು ಮಾಡೋದು? ಅವ್ರು ಬಂದು ಎಲ್ಲ ಒಂದು ರಾಜ್ಯದಲ್ಲಿ ಎಲ್ಲವನ್ನು ಹೊಡೆದು ಇವ್ರನ್ನೆಲ್ಲ ತಮ್ಮ ಹತೋಟಿಯಲ್ಲಿ ಇಟ್ಕೊಳ್ಬೇಕಂತೇಳ್ಬಿಟ್ಟು ಭಾಳಷ್ಟು ಪ್ರಯತ್ನ ಮಾಡಿಬಿಟ್ರು. ಈ ಅಪ್ಪ ಏನು ಮಾಡ್ದ, ಹೆದರಿಬಿಟ್ಟು ಇಲ್ಲಿದ್ರೆ ನನ್ನ ಹೆಂಡತಿ ಮಕ್ಕಳು ನಾವು ಉಳಿಯಂಗಿಲ್ಲ, ನಡ್ರಿ ಹೋಗೋಣ ಅಂತೇಳಿ ಹೆಂಡತಿ ಮಕ್ಕಳನ್ನು ಕರ್ಕೊಂಡು ಬಂದ ದಾರಿಯಲ್ಲಿ ಏನಾಯಿತು, ಈ ಹುಡುಗರಿಗೆ ಹಸಿವಾಗಿಬಿಟ್ಟದ. ಏನು ತಿನ್ನೋಕ್ಕೇನಿಲ್ಲ, ನೀರಿಡ್ಕಾಗ್ಯದ, ನೀರಿಲ್ಲ. ಒಂದಿಷ್ಟು ಹಣ್ಣು ಪಣ್ಣು ತೊಗೊಂಡು ಬರಬೇಕು ಅಂತ ಹೇಳಿಬಿಟ್ಟು, ನೀವು ಕೂಡ್ರಿ, ಇಲ್ಲೇ ಕೂಡ್ರಿ, ನಾವು ಹೋಗಿ ಎಲ್ಲರ ಹಣ್ಣು ಸಿಗ್ತಾವೇನ, ಗಿಡದಾಗ ಪಡ್ದಾಗ ಹಣ್ಣು ಅದಾವೇನ, ನೀರು ಅದಾವ, ನೋಡ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಈತ ನಾರದು ಹೋದನು ನೋಡ್ರಿ. ಹೋದ. ಅಲ್ಲಿ ಎಲ್ಲ ಹುಡುಕಿದ. ಒಂದು ಹಣ್ಣು ಪಣ್ಣು ನೋಡ್ಬೇಕಂತಂದ. ಅಷ್ಟೊತ್ತಿಗೆ ಮಳೆ ಜೋರಾಗಿ ಬಂದು ನೆರೆ ಹಾವಳಿ ಬಂದಂಗೆ ಆಗಿಬಿಟ್ಟು ಭಾಳಷ್ಟು ನೀರು ಸಿಕ್ಕಾಪಟ್ಟೆ ಹರಿದ್ಬಿಟ್ವು. ಆ ಟೈಮ್ನಲ್ಲಿ ಆ ಹೆಂಡತಿ ಮಕ್ಕಳು ಎಲ್ಲರೂ ಹರ್ಕೊಂಡು ಹೋಗ್ಬಿಟ್ರು. ಏನು ಉಳಿಲೇ ಇಲ್ಲ. ತಿರ್ಗಿ ಬಂದು ತೊಗೊಂಡು ಬಂದು ನೋಡ್ತಾನೆ, ಯಾರೂ ಇಲ್ಲ. ಅಳಕತ್ತಿದ. ಅಯ್ಯಯ್ಯೋ, ನನ್ನ ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಎಲ್ಲನೂ ಕಳ್ಕೊಂಡು ಬಿಟ್ಟೆ, ನನಗೇನಿಲ್ಲ ಅಂತ ಬಡ್ಬಡಿಸಿ ಬಿದ್ದು ಹೊರಳಾಡಿ ಅಳಕತ್ತಿಬಿಟ್ಟ. ಜೋರಾಗಿ ಅಳಕತ್ತಿದ. ಹತ್ತು ಹಣಿಗೆ ಬಡ್ದು ಹಿಂಗೆ ಆ ನೀರು, ನದಿ ನೀರು ಅವೆಲ್ಲ ಹರಿತಿದ್ವಿ. ಹಿಂಗೆ ಬೀಳ್ತಾ ಇದ್ದ. ಅಷ್ಟೊತ್ತಿಗೆ ಹಿಂಗೆ ಕೈ ಮಾಡಿದ. ಕೈ ಯಾರಿಗೆ, ಭಗವಂತನ ಕೈಗೆ ತಾಗಿತ್ತದ. ತನ್ನ ಕೈ ತಾಗಿದಗಳನ್ನ ಏನು ತಾಗಿತ್ತಲ್ಲ ಅಂತ ಹಿಂಗೆ ನೋಡ್ತಾನ. ನಗ್ತಾ ಕೂತಿದ್ದಾನೆ ಭಗವಂತ. ಶ್ರೀಕೃಷ್ಣ ಅಲ್ಲಿ ಕೂತ್ಕೊಂಡಿದ್ದಾನೆ. ಏನಪ್ಪ, ಯಾಕೆ ಬಡ್ಬಡ್ಸಕತ್ತೀಯಲ್ಲ, ಅಳಕತ್ತೀಯಲ್ಲ ಅಂತ. ಆತಗೆ ಭಗವಂತನ ಮುಖ ನೋಡಿದ ತಕ್ಷಣವೇ ಆತಗೆ ಸ್ವಲ್ಪ ಎಚ್ಚರಿಕೆ ಬಂತು. ಅರೆ ರೇ 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 ನಾ ಏನು ತಿಳ್ಕೊಂಡಿದ್ದೆ, ನನ್ನ ಬುದ್ಧಿಗೆ ಏನಾಯಿತು, ಇಷ್ಟೊತ್ತನೇ ಏನು ನಡೀತು? ಎಂಥ ಅದ್ಭುತವಾದಂಥದ್ದಲ್ರಿ ಇಷ್ಟೊತ್ತನೇ. ಯಾಕಂದ್ರೆ ಭಗವಂತನ ನೋಡ್ರಿ. ನೋಡಿದಾಗ ಭಗವಂತನ ಬಿಟ್ಟು ಹೋಗ್ಬೇಕಾದಾಗ ಅದಕ್ಕೆ ಆ ಮಾಯ ಕವಿತು. ಇಷ್ಟೆಲ್ಲ ನಡೀತು. ಭಗವಂತನ ಮುಖ ನೋಡಿದ ಅದಕ್ಕೆ ನೆನಪಿಗೆ ಬಂತು. ಅರೆ ರೇ 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 ಏನು ನಡೀತು ಇಷ್ಟೊತ್ತಿಂತನ. ಮದುವೆ, ಮಕ್ಕಳು ಎಲ್ಲ ಹೋಯ್ತು. ಇದೆಲ್ಲ ನಾನೇ ಅನುಭವಿಸಿದ್ದು. ಅಪ್ಪ ಭಾಳಷ್ಟು ಗಾಬರಿ ಅದ. ಸಾಷ್ಟಾಂಗ ನಮಸ್ಕಾರ ಮಾಡಿದೆ. ಎಲ್ಲೋ ನೀರು ಅಂತಂದ. ಅಪ್ಪ ಅಂದ. ಗೊತ್ತಾಯ್ತೇನಪ್ಪ, ನಾನು ಹೇಳಿದ್ದು ಅರ್ಥ ಆಯ್ತಾ? ಮಾಯ ಹೆಂಗಿದೆ ಅಂತ ಗೊತ್ತಾಯ್ತಾ ಅಂತ. ಗೊತ್ತಾಯ್ತು ಅಪ್ಪ, ಗೊತ್ತಾಯ್ತು. ಮಾಯ ಅನ್ನುವಂಥದ್ದು ಎಂಥ ಅಘಟಿತವಾದಂಥದ್ದು ಐತಪ್ಪ. ಇದು ಎಷ್ಟು ಸತ್ಯ ಅನಿಸಿಬಿಡ್ತದೆ ಇದು. ಎಲ್ಲ ನಡೆದದ್ದು ಸತ್ಯ ಅನಿಸ್ಬಿಡ್ತಪ್ಪ ನನಗೆ. ಗೊತ್ತಾಯಿತು ನಿನ್ನ ಲೀಲೆ ಎಂಥದ್ದು ಅಂತ ಭಾಳಷ್ಟು ಮಾಡಿ ಕೊನೆಗೆ ಅದನ್ನು ಅರ್ಥ ಮಾಡ್ಕೊಂಡು ಭಗವಂತನ ಜೊತೆ ಹೋದ ಅಂತ ಹೇಳ್ತಾರೆ. ಅದಕ್ಕೆ ಮಾಯೆ ಅನ್ನುವಂಥದ್ದು ಹಿಂಗದು. ಮಾಯೆ ವಿಲಾಸ ಅನ್ನುವಂಥದ್ದು. ನಾವೆಲ್ಲ ಯಾರು ಹಿಡಿತದಲ್ಲಿ ಸಿಕ್ಕಾಕೊಂಡು ಬಿದ್ದೀವಿ. ಈಗ ಮಾಯೆ ಹಿಡಿತದಲ್ಲಿ ಸಿಕ್ಕಾಕೊಂಡು ಬಿದ್ದೀವಿ. ಶಾಶ್ವತ ಏನು? ಒಂದಲ್ದು ಒಂದು ಸಲ ಓದ್ ನೋಡ್ರಿ, ಎಲ್ಲ ಸಂಸಾರ, ಹೆಂಡತಿ, ಮಕ್ಕಳು ಎಲ್ಲ ನಿನ್ನ ಪಾಲಿಗೆ ಹಂಗಾದು. ಇದೇಟು ನಂಬಿ ಮಾಡಾಕತ್ತೀಯಲ್ಲೋ. ಯಾವಾಗ ಎಚ್ಚರಿಕೆ ಬರ್ತದೆ, ಯಾವಾಗ ಭಗವಂತನ ತಿಳ್ಕೊಬೇಕು, ನಾನು ಯಾರಿದ್ದೀನಿ ಅಂತ ತಿಳ್ಕೊಳ್ಬೇಕು ಅಂತ ಭಗವಂತ ನೀನು ಸಾಕ್ಷಾತ್ಕಾರ ಆಯ್ತಂದ್ರೆ ಇದೆಲ್ಲ ಮಿಥ್ಯಾಗಿ ಹೋಗ್ತದೆ. ಅಲ್ಲಿ ಥರ ಇದು ಸತ್ಯ ಅಂದ್ಕೊಂಡು ಬಡಬಡಿಸಿ ಅಳುತ್ತಿದ್ದೀನಿ ನೀನು. ಅಳೋದು ಒಂದೇ ಕೆಲಸ. ಇಲ್ಲಿ ಸುಖ ಐತಂತ ತಿಳ್ಕೊಂಡು ಏನು ಸಂಸಾರದಾಗ ನೀನು? ಈ ಮಾಯ ಹಂಗೆ ಐತದು. ಇದ್ದದ್ದನ್ನು ಇಲ್ಲ ಅನಿಸಿಬಿಡ್ತದ, ಇಲ್ಲದನ್ನು ಇದೇ ಅನಿಸಿಬಿಡುವಂಥದ್ದೇ ಮಾಯೆ. ಮಾಯ ಅಂದರೆ ಏನಂತಂದ್ರೆ ಇದು ಎಲ್ಲರಿಗೆ ಮುಚ್ಚದು ನೋಡ್ರಿ.
ಇದು ಮಾಯೆ ಅನ್ನುವಂಥದ್ದು ಒಬ್ರಿಗಂತಲ್ಲ, ಸಕಲ ಜೀವರಾಶಿಗಳಿಗೂ ಮುಚ್ಚದಿದು. ಈ ಮಾಯೆಯಿಂದ ಹೊರಗೆ ಬಂದಿದ್ದೀವಿ ಅಂತಂದ್ರೆ ನಾವು ಮತ್ತೆ ಜನ್ಮಕ್ಕೆ ಬಂದು ತಾಯಿ ಗರ್ಭಕ್ಕೆ ಬಂದು ಇದು ಹೊರಗೆ ಬಂದು ಬಾಲ್ಯ ಯೌವನ ಈ ಶರೀರ ಒತ್ಕೊಂಡು ತಿರುಗಾಡೋದು ನಮಗೆ ಪನಿಷ್ಮೆಂಟ್ ಇರಲಿಲ್ಲ. ನಾವು ಎಷ್ಟು ಸುಖ ಅಂತ ತಿಳ್ಕೊಂಡಿವಲ್ಲ. ಈ ಶರೀರ ಹೆಂಗಾಗ್ಯದ, ಮಾಯದಿಂದ ಕೂಡಿದಂಥ ಶರೀರ ಇದು ಬಂದು ಈ ಮಾಯೆಯಿಂದ ಆದಂಥ ಈ ಶರೀರ ನಮ್ಗೆ ಹೆಂಗೆ ಗಂಟು ಬಿದ್ದದಂತಂದ್ರೆ ಈ ಸಾಯೋವರೆಗೆ ಒತ್ಕೊಂಡು ತಿರುಗಾಡುವಂಥದ್ದು ಪನಿಷ್ಮೆಂಟ್ ಇದು. ನಾವು ತಿಳ್ಕೊಂಡ್ವಿ ಕಮ್ಮಗೆ ನಾವು ಕಿಂಗದೀವಿ ಕಂಗದೀವಿ. ಹೆಂಗದೀನಿ ಕಿಂಗ ಕಂಗನಕ್ಕೆ? ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಹಸಿವು ತೃಷಗಳ ಬಾಧೆ, ವ್ಯಸನ ಬೇಳರ ಬಾಧೆ, ದಸೆಗಿಡಿಸುವ ಹರಿಕುಳದ ಬಾಧೆ ಶಂಕರ. ಈ ಶರೀರದಿಂದನೇ ದುಃಖ ಆದಂತ ಅವ್ರು ಅಂತಾರೆ, ನಾ ಚಂದಿನಿ ನೀ ಚಂದಿನಿ, ನಾ ಸುಂದರಿದೆ ನೀ ಸುಂದರಿ. ಯಾರು ಸುಂದರದ್ರಿ? ಯಾರು ಪನಿಷ್ಮೆಂಟ್ ರೀ ಇದು? ಪರಮಾತ್ಮನ ಪನಿಷ್ಮೆಂಟ್ ಇದು, ಶಿಕ್ಷೆ ಇದು. ಶರೀರನ ಒತ್ಕೊಂಡು ತಿರುಗಾಡುವಂಥ ದೊಡ್ಡ ಶಿಕ್ಷೆ ಅದಿದು. ನೀ ಯಾವಾಗ ಹಗುರಾಗತ್ತ ಇದೇ ವಜ್ಜೆ ಹೊತ್ಕೊಂತ ತಿರುಗಾಡವ ನಾನು ಎಷ್ಟು ದಿವಸ ಆದರೂ ಕೂಡ. ಈಗ ಈ ಶರೀರ ಅನ್ನುವಂಥ ಗಂಟನ್ನು ಕೆಳಗಿಟ್ಕೊಳ್ಳೋದಕ್ಕೆ ಇದು ಅವಕಾಶ ಐತಿ. ಮಾನವ ಶರೀರ ಇದರಿಂದನೇ ಬಿಚ್ಕೋಬೇಕಾಗ್ಯದ ಈಗ. ಅದಕ್ಕೆ ಮಹಾತ್ಮರು ಭಾಳ ಚಂದ ಇದು ಯಾವುದ್ರ ಹಿಡ್ತದಾಗ ಸಿಕ್ಕಾಕೊಂಡಿದ್ದು ಇರುವಂಥದ್ದು ಐತಿ. ಈಗ ಶಾಶ್ವತವಾಗಿ ಇರುವಂಥದ್ದು ಐತೆ. ಅದನ್ನು ಪಡ್ಕೊಳ್ಳುವಂಥ ಒಂದು ಶಕ್ತಿ ನಮಗಾಗ್ತಾ ಇಲ್ಲ. ಯಾಕೆ? ಮಾಯ ಹಿಡಿತದಾಗ ಸಿಕ್ಕೊಂಡು ಬಿದ್ದದಕ್ಕೆ ಆ ಕಡೆ ಮುಂದಕ್ಕೆ ಹೋಗೋಕೆ ಬಿಡ್ತಾ ಇಲ್ಲ. ಇದರಿಂದ ಪಾರಾಗಬೇಕಾದ್ರೆ ನಾವು ಎಲ್ಲಿಗೆ ಹೋಗ್ಬೇಕು? ನಾವು ಸದ್ಗುರುವಿನ ಮುಖಾಂತರನೇ ಇಂಥ ಮಾಯವನ್ನು ಮೀರಕ್ಕೆ ಸಾಧ್ಯದ. ಇರುವಂಥ ವಸ್ತು ಇಲ್ದಂಗೆ ಮಾಡ್ಯದ. ಹೆಂಗೆ? ಈಗ ಒಂದು ಕೆರೆಯಲ್ಲಿ ಒಂದು ಬಳ್ಳಿ ಹಬ್ಬಿರ್ತದೆ, ನಾವು ಸ್ವಲ್ಪ ಸೂಕ್ಷ್ಮವಾಗಿ ನೋಡ್ಬೇಕು. ಯಾಕಂದರೆ ಈ ಜಗತ್ತಿನೊಳಗೆ ಬ್ರಹ್ಮನ ಬಿಟ್ಟು ಯಾವ ಆಕಾರಗಳು ಇಲ್ಲಿಲ್ಲಿ. ಒಂದು ಶರೀರವನ್ನು ಮೊದಲು ಮಾಡಿಕೊಂಡು ಎಲ್ಲವೂ ಏನು ಬಂಗಾರದಲ್ಲಿ ಆಭರಣಗಳು ಹೆಂಗೆ ತೋರ್ತಾವ, ಮಣ್ಣಿನಲ್ಲಿ ಮಣ್ಣಿನಿಂದ ಅಂತ ಮಡಿಕೆಯಲ್ಲಿ ಎಲ್ಲ ಕಡೆ ನೋಡಿದ್ರೆ ಬರೀ ಏನದು ಮಣ್ಣೆ. ಅದು ಕಂಠದಲ್ಲಿ ನೋಡ್ರಿ, ಮಧ್ಯದಲ್ಲಿ ನೋಡ್ರಿ, ತಳದಲ್ಲಿ ನೋಡ್ರಿ ಬರೀ ಮಣ್ಣದ. ಆಭರಣಗಳಲ್ಲಿ ನೋಡ್ರಿ ಬೇಕಾದಂಥ ಡಿಸೈನ್ ಮಾಡಿಸ್ರಿ ಎಲ್ಲದ್ರಾಗಿರುವಂಥದ್ದು ಬರೀ ಬಂಗಾರ ಅದ. ಅದ್ರಾಗ ಈ ಜಗತ್ತು ಈ ಬ್ರಹ್ಮನಲ್ಲಿ ತೋರಿದಂಥ ಜಗತ್ತಿನ ತುಂಬ ನಾವು ಪ್ರಾಕ್ಟಿಕಲ್ಲಾಗಿ ನೋಡಿದ್ರೆ ಬ್ರಹ್ಮನ ಸ್ವರೂಪನೇ ಐತೆ. ಯಾವುದೂ ಇಲ್ಲಿ ಭಿನ್ನ ಇಲ್ಲ. ಅದಕ್ಕೆ ನೋಡುವಂಥ ಒಂದು ಕಣ್ಣು ಬೇಕಷ್ಟೇ. ಇಲ್ಲಾಂದರೆ ಈ ಮಾಯೆ ಹಿಡಿತದಲ್ಲಿ ಸಿಕ್ಕಾಕೊಂಡು ಬಿದ್ದಾಗ ಇರುವಂಥ ಯಾವುದು ಈಗ ನದಿಯಲ್ಲಿ ಕೆರೆಯಲ್ಲಿ ತೋರಿದಂಥ ಒಂದು ಬಳ್ಳಿ ಯಾವುದು ಆಧಾರದಾಗ ಬೆಳೆದದು? ನೀರಿನ ಆಧಾರದಲ್ಲೇ ಬೆಳೆದಂಥದ್ದು ನೀರನ್ನು ಮುಚ್ಚಾಕೊಂಡು ಬಿಟ್ಟದು. ಕಾಣಿಸ್ತವನೇ ನೀರು? ನಾವು ನೋಡ್ಬೇಕು. ಊರು ಹತ್ರ ಇದ್ದಾಗ ಅಥವಾ ನಾವು ಬಸ್ಸಿನಲ್ಲಿ ಹೋಗೋ ಕೆಲವೊಂದು ಕೆರೆಗಳನ್ನು ಅವು ನೋಡಿದಾಗ ಒಂದು ಸ್ವಲ್ಪ ನೀರು ಕಾಣ್ತಾವನ್ನಲ್ಲಿ ಬರೀ ಅದು ಬಳ್ಳಿ ಮುಚ್ಚಾಕೊಂಡ್ಬಿಟ್ಟಿರ್ತದೆ. ಅದ್ರಂಗೆ ನಿನ್ನ ಬುದ್ಧಿಗೆ ಈ ಮಾಯ ಅನ್ನುವಂಥದ್ದು ಮುಚ್ಚಾಕಿಬಿಟ್ಟದ. ಇರುವಂಥ ವಸ್ತು ಕಾಣಲಾರ್ದಂಗೆ ಮಾಡ್ಯದ. ಇರದೇ ಇರುವಂಥ ವಸ್ತುನೇ ಸತ್ಯ ಅಂತ ತೋರ್ಸಕತ್ತದ. ಯಾರಿಂದ? ನಿನ್ನ ಬುದ್ಧಿಗೆ ಕವಿದಂಥ ಮಾಯ ವಿಲಾಸ ಇದು ನೋಡ್ರಿ. ಅದಕ್ಕೆ ಅದರಿಂದ ಅದೆಲ್ಲವೂ ಮಿಥ್ಯ ಹೆಂಗೈತಪ್ಪ ಅಂತ ಹೇಳ್ತಾರವರು. ಇದೆಲ್ಲ ತೋರುವಂಥದ್ದು ಏನು ಇದು ಸಂಸಾರ ನಾವು ಕಮ್ಮಗೆ ಮಾಡಾಕತ್ತೀವಿ, ನೀವು ಕಮ್ಮಗೆ ಮಾಡಾಕತ್ತೀವಿ. ಎಲ್ಲಿ ಕಮ್ಮಗೆ ಮಾಡೋದು? ಇದೆಲ್ಲ ಒಂದು ಸಲ ನಾಶ ಆಗಿ ಹೋಗ್ತದೆ. ನಿನ್ನಲ್ಲೇ ತೋರಾಕತ್ತದ, ಎಲ್ಲನೂ ತೋರಾಕತ್ತದ, ನಿನ್ನಲ್ಲೇ ನಡೆದದ, ನಿನ್ನಲ್ಲೇ ಲಯ ಆಗಿಬಿಡ್ತದ. ಅದು ಎಲ್ಲಿ ಇರ್ತದೆ? ನಿನಗೆ ಭ್ರಮೆ ಹುಚ್ಚಿಡ್ದದಪ್ಪ, ಹುಚ್ಚಿಡ್ದ ಅಂತಾರೆ ಮಹಾತ್ಮರು. ಅದಕ್ಕೆ ಇದು ಹೆಂಗೆ ಐತಪ್ಪ ಅಂದ್ರೆ ಸ್ವಪ್ನದಂತೆ ಅಂತ ಹೇಳ್ತಾರೆ. ಕನಸು ಯಾವತ್ತಾದ್ರೂ ಸತ್ಯ ಅಂದ್ಕೊಂಡಿವೇನ ನಾವು? ನಿಜಗೊಂಡ್ರು ಹೇಳ್ತಾರೆ, ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರ. ಇದನ್ನು ಹೆಂಗೆ ನೋಡಂದ್ರೆ ಅವರು ಕನಸಿದ್ದಂಗೆ ಐತೆ ಅಂದಾರ ಅವರು. ಕನಸು ಯಾರ ಸತ್ಯ ಅಂದಾರೇನು ಹುಚ್ಚ? ಅದಕ್ಕೆ ಇಂದ್ರಜಾಲದಂತೆ ಬಿಸಿಲು ಕುದುರೆ ಮಧ್ಯಾಹ್ನ ಸಮಯದಲ್ಲಿ ಮಳೆ ಏನೋ ರೋಡಿನ ಮೇಲೆ ಹೋಗಬೇಕಾದಾಗ ಇಂದ್ರಜಾಲ ಕೂಡ ನೋಡ್ರಿ, ಒಂದು ಹೋಗೋದು ಒಂದು ತೋರಿಸ್ತಾರೆ. ಒಂದು ಖರ್ಚಿಪಿನಲ್ಲಿ ಒಂದು ದುಡ್ಡು ಮಾಡ್ತಾರೆ, ಹೂವು ಮಾಡ್ತಾರೆ, ನಾನಾ ರೀತಿಯಿಂದ ಮಾಡ್ತಾರೆ. ಮತ್ತು ಬಿಸಿಲು ಕುದುರೆ ಅಂತಂದರೂ ಕೂಡ ಈ ರೋಡ್ ಮೇಲೆ ಹೋಗ್ಬೇಕಾದ್ರೆ ನೀರು ಕಾಣಿಸ್ತಾವ. ದೂರ ಇದ್ದಾಗ ಸ್ವಲ್ಪ ಬಿಸಿಲಿತ್ತು ಅಂತಂದಾಗ ಏನು ಕಾಣಿಸ್ತಾವೆ? ರೋಡ್ ಮೇಲೆ ನೀರು ಕಂಡಂಗೆ ಆಗ್ತಾವೆ. ಅದ್ರ ಹತ್ರ ಹೋದಾಗ ನೀರು ಐತೇನು? ಇಲ್ಲ ಅಲ್ಲ. ಹಾಗಾಗಿ ಕನಸಿನಲ್ಲಿ ತೋರಿದಂಥ ಪ್ರತಿಯೊಂದು ದೃಶ್ಯವಾದಂಥ ಪ್ರಪಂಚ ಸತ್ಯ ಐತೇನು? ಯಾವುದು ಸತ್ಯ ಅಲ್ಲ. ಆಮೇಲೆ ಇಂದ್ರಜಾಲ ಅಲ್ಲಿ ಮಾಡುವಂಥದ್ದು ಯಾವುದಾದ್ರು ಸತ್ಯ ಐತೇನು? ಇಲ್ಲ.
ಬಿಸಿಲು ಕುದ್ರೆ ಏನು ಕಂಟಂಗೆ ಆಗ್ತದೆ, ನೀರು ಅದಾವೇನು ಇಲ್ಲ. ಇದ್ರಂಗ ಇಲ್ಲಿ ಕೂಡ ಈ ರೀತಿಯಿಂದ ತೋರುವಂಥದ್ದೆಲ್ಲ ನಿನಗೆ ಈ ಜಗತ್ತಿನೊಳಗೆ ದೃಶ್ಯವಾಗಿ ತೋರ್ತದ. ಏನು ಮಾಡುವಂಥದ್ದು ಇದು ಹೆಂಗೆ ಐತಪ್ಪ ಅಂತಂದ್ರೆ ತೋರುವುದೆಲ್ಲ ಮಿಥ್ಯೆ ಅನ್ನುವಂಥದ್ದು ನಿಶ್ಚಯ ಮಾಡ್ಕೋಬೇಕಾಗ್ತದೆ. ನಿನ್ನ ಭಾವದಲ್ಲೇ ಇದು ನಿಶ್ಚಯ ಆಗಬೇಕಿದು. ಯಾವುದು ಅಪ್ಪ ಅಮ್ಮ 84 ಲಕ್ಷ ಜೀವರ ರಾಶಿಯಿಂದ ನಮಗೆಲ್ಲರೂ ಇದು ಸತ್ಯ ಸತ್ಯ ಅಂತಲೇ ತಲೆ ಬಡ್ಕೊತ ಬಂದದಕ್ಕಾಗಿ ಮತ್ತೆ ಬಂದೀವಿ ಇಲ್ಲಿಗೆ. ಈಗೇನಾಗಬೇಕಾಗ್ಯದ, ಅವೆಲ್ಲ ಸತ್ಯ ಅಂದು ಈಗ ಮಿಥ್ಯೆ ಆಗ್ಬೇಕಾಗ್ಯದ. ಇರುವಂಥ ಒಂದು ವಸ್ತು ಐತೆ, ಅದನ್ನು ತಿಳ್ಕೊಳ್ಬೇಕಾಗ್ಯದ. ಯಾರಿಂದ? ಸದ್ಗುರು ಮುಖಾಂತರ. ಇದಕ್ಕೆ ಈ ಸಂಪತ್ತನ್ನು ಪಡಿಬೇಕಾದ್ರೆ ನಮಗೇನಾಗಬೇಕು, ಈಗ ದೊಡ್ಡ ದೊಡ್ಡ ಅಧಿಕಾರಿಗಳು ಆಗ್ಬೇಕಾದ್ರೆ, IAS ಆಫೀಸರ್ ಆಗ್ಬೇಕಾದ್ರೆ ಅವ್ರದ್ದು ತೊಡೆ ಶ್ರಮ ಇರ್ತದನ. ಅಷ್ಟು ಶ್ರಮಪಟ್ಟು IAS ಅಧಿಕಾರಿ ಆಗ್ತಾರೆ ಅಂದ್ರೆ ಕೊನೆವರೆಗೆ IAS ಅಧಿಕಾರಿನೇ ಇರ್ತಾರನ. ಎಷ್ಟು ಮಿಥ್ಯೆ ನೋಡ್ರಿ ಇಲ್ಲಿ. ಅದಕ್ಕಾಗಿ ಬಡ್ದಾಡ್ತೀವಿ ಇಡೀ ಜೀವನ. ಬಡ್ದಾಡಬಾರ್ದೇನಂತ ಬಡ್ದಾಡು. ನಿನಗೆ ಅಷ್ಟು ತೀಕ್ಷ್ಣ ಬುದ್ಧಿ ಇರ್ತದೆ, ನೀನು ಅದರಲ್ಲೂ ಬಡ್ದಾಡು, ಜೊತೆಗೆ ಇದನ್ನು ಮಾಡ್ಕೊ ಅಂತಾರೆ. ಇದಕ್ಕೆ ಜಾಣ ಅಂತಾರೆ. ನೀನು ಬರೀ ಸತ್ಕೊಂಡು ಹೋಗ್ಬೇಡ. ಅದನ್ನು ಮಾಡಿ ಏನು ಮಾಡ್ತಿದ್ದಿ? 60 ವರ್ಷ ತನಕ ನಿನಗೆ ಅಧಿಕಾರಿ ಅಂತ ನೋಡ್ತೀರಿ. ಯಾವುದೇ ಅಧಿಕಾರಿ ಆಗಲಿ ಒಂದಂತ ಹೇಳಂಗಿಲ್ಲ. 60 ವರ್ಷ ತನಕ ನಿನಗೆ ಬೆಲೆ ಇರ್ತದೆ. ಬಿಟ್ಗಳ ನಿನಗೆ ಯಾರು ಕೇಳ್ತಾರೆ? ನಿನಗೆ ಅದೇನು ಭಾಳ ಇರ್ತದೆ ನಿನಗೆ ಆ ಶಾಶ್ವತ. ಅದ್ರ ಕಾಲಾಗಿ ಎಷ್ಟೋ ಕಷ್ಟಪಟ್ಟು ಓದಿದವ ನೀನು, ಆದ್ರೆ ಅದು ಕೊನೆವರೆಗೆ ಇರ್ತದೇನಪ್ಪ ಅಂದರೆ ಇರಂಗಿಲ್ಲ. ಅದು ಅವೆಲ್ಲ ಕ್ಷಣಿಕವಾಗಿರುವಂಥವು ಎಲ್ಲ. ಆದರೆ ಅಧಿಕಾರಿಯಾಗಿ ಇದಕ್ಕೆ ಇದು ಈ ಸಂಪತ್ತನ್ನು ಗಳಿಸಿ, ಇದಕ್ಕೆ ಸಂಪತ್ತು ಗಳಿಸ್ಬೇಕಾದ್ರೆ ಇದಕ್ಕೆ ಇನ್ನು ಜನ್ಮಾಂತರದ ಒಂದು ಸಾಧನೆ ಬೇಕು ಇದಕ್ಕೆ. ಅದಕ್ಕೆ ಈ ಜನ್ಮದ ಹುಟ್ಟಿನಿಂದ ತಕ್ಷಣ ನಾನು ಓದಿ ಬರೆದು ತೀಕ್ಷ್ಣ ಬುದ್ಧಿ, ಅದು ಸಂಸ್ಕಾರದ ಹಿಂದಿನ ಮತ್ತು ಲೌಕಿಕದಾಗ ಅದನ್ನು ತೀಕ್ಷ್ಣ ಬುದ್ಧಿ ಇತ್ತಂದ್ರೆ ಅದೇ ಸಂಸ್ಕಾರದಿಂದ ಈಗ ಎದ್ದಿರ್ತದೆ. ಅದೆಲ್ಲ ಓದಿ 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 ಇದನ್ನು ಪಡ್ಕೋತದ, ಮತ್ತು ಹಂಗೆ ಹೋಗ್ತದೆ. ಯಾವುದು ಮಾಯೆಯ ಒಂದು ಹಿಡಿತದಲ್ಲಿ ಸಿಕ್ಕೊಂಡು ಮಾಯೆಯಲ್ಲೇ ಹೋಗ್ಬಿಡ್ತದೆ. ಅದೇ ಶಾಶ್ವತ ಅಂದ್ಕೊಂಡಿರ್ತದೆ. ಆದ್ರೆ ಇದ್ರ ಸಂಸ್ಕಾರ, ಇದ್ರ ಪುಣ್ಯ ಹೆಂಗಂದ್ರೆ ಜನ್ಮಾಂತರದ ಶೇಖರಣೆ ಆಗಿರುವಂಥ ಪುಣ್ಯ ಇದು. ಈ ಪುಣ್ಯದ ಪ್ರಭಾವ ಜಾಸ್ತಿ ಆಯಿತು ಅಂದಾಗ ಏನಾಗ್ತದೆ, ಇದಕ್ಕೆ ಅಧಿಕಾರಿಯಾಗಿ ಇದನ್ನು ಪಡ್ಕೊಳ್ಬೇಕನ್ನುವಂಥ ಭಾವದಿಂದ ಇದನ್ನು ಪಡ್ಕೊಂಡು ಈ ಮಾಯನ್ನು ಮೀರಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಪ್ರತಿಯೊಬ್ಬರು ಭಾಷೆ ಕೊಟ್ಟು ಬಂದಂಥವ್ರು ನಾವು, ಪರಮಾತ್ಮಗೆ ಭಾಷೆ ಕೊಟ್ಟು ಬಂದವರು ನಾವು. ಅದಕ್ಕೆ ಏನು ಮಾಯನ್ನು ಮೀರ್ತೀನಿ, ಭವವನ್ನು ಗೆಲ್ಲಿ ತಾಯಿ ಗರ್ಭದಳು ನಾನಿರ್ದ ವೇಳೆಯೋಳು ಅಲ್ಲಿ ಅತಿ ಬಾಧೆಗೆ ಮನಮನೊಂದು ಪೇಸುತಿ ಹೆಪೇಯವನ್ನು ಬಿಟ್ಟಿತೇತಕ್ಕಿಂತ ಪರಮಟ್ಟಿರುವೆ ನಾ ಆಯುಷ್ಯ ಮಿಹದರೊಳಗಾಗಿ, ನಾನು ಮುಗಿಯೋದ್ರೊಳಗಾಗಿ ಕಾಯಜ ವಿರೋಧಿ ಗುರು ಶಂಭುಲಿಂಗವನ್ನು ಒಲಿಸ್ತೀನಿ, ಮಾಯನ್ನು ಮೀರ್ತೀನಿ, ಭವವನ್ನು ಗೆಲ್ಲುತ್ತೀನಿ. ಇದು ಅಧಿಕಾರ ನಂದು ಐತಪ್ಪ, ನಾ ಮಾಡ್ಕೋತೀನಿ ಅಂತ ಏನು ಬೀಗಿ ಬಂದದ ತಾಯಿ ಗರ್ಭದಾಗಿದ್ದು ಹೇಳಿ ಜಂಬ ಕೊಚ್ಕೊಂಡು ಬಂದಂಥದ್ದು ಇಲ್ಲಿ ಬಂದು ಏನು ಮಾಡಾಕತ್ತದ ನೋಡ್ರಿ. ಅದು ಹೆಂಗೆ ಮಾಡಾಕತ್ತದ? ಕಂಡದ್ದು ಸತ್ಯ ಅಂತ ತಿಳ್ಕೊಂಡು ಕುಂತದ ಇದು. ತಾನು ಏನು ಭಾಷೆ ಕೊಟ್ಟು ಬಂದೀನಿ ಅದಕ್ಕೆ ಹೇಳ್ತಾರೆ ಇಲ್ಲಿ. ಭಾಳಷ್ಟು ಅದ್ಭುತವಾಗಿದ್ದಾರೆ. ಕೆಲವೊಂದು ವಿಚಾರಗಳು ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ಒಂದು ತತ್ವ ಪದದಲ್ಲಿ ಹೇಳ್ತಾರೆ, ಯಾವುದು ಅಂತಂದ್ರೆ, ಎಷ್ಟೋ ದಿನ ಇಲ್ಲೇ ಇರುತ್ತಿ ನಿನ್ನ ಮನೆ ಬ್ಯಾರೆ ಐತೆ. ಹೌದಲ್ಲ? ಎಷ್ಟು ದಿನ ಇರ್ಬೇಕಂತೀವಿ ಮನೆ, ನಿನ್ನ ಮನೆಯೇ ಮರ್ತು ಬಿಟ್ಟಿದ್ದಿ. ಭಾಳಷ್ಟು ವಿಚಾರಗಳನ್ನು ಹೇಳುತ್ತಾರೆ. ನಿನ್ನ ಮನೆ ಇರೋದೇ ಬೇರೆ ಐತೆ. ಅದಕ್ಕೆ ಬಣ್ಣದ ಮನೆಯನ್ನು ಕಟ್ಟಿಸಿದಿ ಜೋರ, ಸ್ಥಿರವಾಗಿ ಉಳಿಲ್ಲದೆ ನಿನಗೆ ಪೂರ, ಹೆಂಡಿರ ಮಕ್ಕಳು ನನ್ನವರೆಂದಿ ನೀವು ಹೋಗುವಾಗ ಯಾರಿಲ್ಲ ಅನ್ನುವಂಥದ್ದು ಈ ನುಡಿಗಳಲ್ಲಿ ಬರ್ತದೆ. ಭಾಳ ಅದ್ಭುತವಾದಂಥದ್ದು. ಇರದೇ ಇರುವಂಥದ್ದು ನಂದು ಅಂತ ಕುಂತಿಯಲ್ಲಪ್ಪ, ಎಷ್ಟು ದಿವಸ ನೀನು ಹಿಂಗೆ ಮಾಡವ? ನೀನು ಯಾತಕ್ಕೆ ಬಂದಿದ್ದೀ? ಏನನ್ನು ಮರ್ತೀಯೋ? ಎಚ್ಚರಿಕೆ ಕೊಡುವಂಥದಕ್ಕೆ ಪರಮಾತ್ಮನ ರೂಪ ಗುರು ಬಂದಾನ. ಮತ್ತು ಇದು ತೊಗೊಳಕ್ಕೂ ನಮಗೆ ಇದು ಶಕ್ತಿ ಇಲ್ಲ, ಇದು ತೊಗೊಳಕ್ಕೂ ನಮಗೆ ಅಂಥ ಒಂದು ಮಾಯೆ ಓದ್ಬಿಟ್ಟದ ಅಂದಾಗ, ಹೌದು ಇದನ್ನು ಮೀರುವಂಥದ್ದು ನಿನಗೆ ಸಾಧ್ಯ ಅದ, ಇಲ್ಲ ಅಂತಿಲ್ಲ. ಇಲ್ಲಪ್ಪ ನಮಗೆ ಪುಣ್ಯ ಐತೋ ಇಲ್ಲ ನಮ್ಗೆ ಗೊತ್ತಾಗೋದು ಬಿಡ್ರಿ ಅಂತ ಅಂಕಲ್ಲ. ಪ್ರಯತ್ನ ಮಾಡಿ. ಮತ್ತು ನೀನು ಎಲ್ಲದಕ್ಕೂ ಪ್ರಯತ್ನ ಮಾಡಂಗಿಲ್ಲ. ನನ್ನ ಲೌಕಿಕದಾಗ ಪ್ರಯತ್ನ ಮಾಡಂಗಿಲ್ಲ. ನಾನು ಎಷ್ಟು ಪ್ರಯತ್ನ ಮಾಡ್ತೀನಿ? ನೀನು ಪ್ರಯತ್ನ ಮಾಡಲಾರ್ದು ಇದು ಬರುವಂಥದ್ದಲ್ಲ. ಪ್ರಾರಬ್ಧದ ವಶದಲ್ಲಿ ಇರುವಂಥದ್ದು ಯಾವುದೋ ಸಂಸಾರ ಐತೆ. ಇವತ್ತು ಎಲ್ಲರೂ ದೊಡ್ಡ ದೊಡ್ಡ ಶ್ರೀಮಂತರ ಆಗ್ಬೇಕಂದ್ರೆ ಆಗಕತ್ತೀವೇನು? ಇಲ್ಲ. ಕಷ್ಟ ಬರಬಾರ್ದಂದ್ರೆ ಬಿಟ್ಟದೇನು? ಬರ್ತದ. ರೋಗ ಬರಬಾರ್ದಂದ್ರೆ ಬಿಟ್ಟದೇನು? ಬರ್ತದ. ಯಾಕೆ? ಪ್ರಾರಬ್ಧ ಆಧೀನ ಐತೆ ಸಂಸಾರ.
ಅದನ್ನು ಮೀರಿ 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 ನಿನ್ನ ಪ್ರಯತ್ನ ಭಾಳ ಮುಖ್ಯ. ಯಾಕಂದ್ರೆ ನಿನಗೆ ವಿವೇಕ ಐತೆ, ಒಂದು ಎಕ್ಸ್ಟ್ರಾ ಕಣ್ಣು ಕೊಟ್ಟಿದ್ದಾನೆ ನಿನಗೆ. ಪರಮಾತ್ಮ ಹೆಂಗೆ ಕೊಟ್ಟನ, ನಿನಗೆ ಎಕ್ಸ್ಟ್ರಾ ಹಾಕಿದಾನೆ ನೋಡು. ಏನು ಹಾಕಿದಾನ, ಆ ಕಣ್ಣನ್ನು ಸ್ವಲ್ಪ ಓಪನ್ ಮಾಡಬೇಕು. ಆ ಕಣ್ಣನ್ನು ಓಪನ್ ಮಾಡುವಂಥದ್ದೇ ಆಪ್ರೇಷನ್ ಇಲ್ಲಿ ನಡೆದಂಥದ್ದು. ಎಂಥ ಆಪ್ರೇಷನ್? ಕಣ್ಣಿನ ಆಪ್ರೇಷನ್ ರೀ ಇದು. ಎಂಥ ಕಣ್ಣು? ಜ್ಞಾನದ ಕಣ್ಣು ತೆಗಿಯೋಂಥದ್ದು ಇದು. ಕಟ್ ಮಾಡೋದು ನೋಡ್ರಿ. ಅದಕ್ಕೆ ಮಹಾತ್ಮರೇ ಆತ, ಈ ಜ್ಞಾನದ ಕಣ್ಣು ತೆಗಿಯುವಂಥದ್ದು ಆ ಶಕ್ತಿ ನಿನ್ನ ಕೈಯಾಗೈತೆ. ನಾವೇನು ಮಾಡೀವಿ, ಸಂಸಾರದಾಗ ಪ್ರಯತ್ನ ಆಗ್ಯದ, ಪರಮಾರ್ಥದಲ್ಲಿ ಸಂಸಾರದಾಗ ಪ್ರಯತ್ನ ಮಾಡಕತ್ತೀವಿ. ಪರಮಾರ್ಥ ಪ್ರಾರಬ್ಧ ಅದನ್ನೇ ನಮಗೆ ತಿಳಿಸ್ಬೇಕ್ರಿ, ಅದು ತಾನೇ ಆಗ್ಬೇಕ್ರಿ. ಅರೇ ಸಾಯವರಿಗೆ ಬಡ್ದಾಡ್ತೀಯಲ್ಲ ಸಂಸಾರದಾಗ, ಅದು ಬಡ್ದಾಡಿದ ಸ್ವಲ್ಪ ಇದ್ರಾಗ ಬಡ್ದಾಡು. ಎಂಥ ಆನಂದವನ್ನು ಪಡ್ಕೋತಿದಿ, ದೊಡ್ಡ ಆನಂದ. ಹೇಳ್ತಾರೆ ಸಂಸಾರದಾಗ ಎಷ್ಟು ಕಷ್ಟಪಡಕತ್ತೀಯಲ್ಲ ಅದ್ರಾಗ ಒಂದು ಸ್ವಲ್ಪ ಭಾಗ ಪ್ರಯತ್ನ ಪಡೀಕೆ ಕಡೆ. ನಿಜ ಆನಂದ ಇಲ್ಲೈತೆ, ಅಲ್ಲಿ ಹುಡ್ಕಕ್ಕೆ ಹೋಗಬೇಡ. ಅದು ಬೆಟ್ಟದಷ್ಟು ಕಷ್ಟ ಐತೆ, ಅದ್ರಾಗ ಬಿಂದುವಿನಷ್ಟು ಸುಖ ಐತೆ ತಿಳ್ಕೊಂಬಿಡು ಅಂತಾರವರು. ಅದನ್ನು ನೆಚ್ಚಿ ಕುಂದ್ರಬೇಡದು. ಅದು ನೆಚ್ಚಿ ಅದರಿಂದ ಹೋಗಬೇಡ. ಅದ್ರ ಬರೀ ದುಃಖ ಐತಪ್ಪ, ಅದು ಸ್ವಲ್ಪ ಪ್ರಯತ್ನ ಇದ್ರಾಗಿರಲಿ. ಪ್ರಯತ್ನ ಅದು ಪ್ರಾರಬ್ಧ. ಪ್ರಾರಬ್ಧ ಅಂತ ಕುಂದ್ರೋದಲ್ಲ, ಅದನ್ನು ಪ್ರಯತ್ನ ಮಾಡಿ ನಿನಗೆ ಎಷ್ಟು ಬರ್ಬೇಕಾಯ್ತು ಫಲ ಅದು ತಾನಾಗಿ ಬರ್ತದೆ ಅಷ್ಟೇ ಹೊರ್ತಾಗಿ ನೀವು ಬಯಸಿದಷ್ಟು ಬರಂಗಿಲ್ಲ. ಅದು ನಿನ್ನ ಪ್ರಾರಬ್ಧ ಚಲೋ ಇತ್ತು ಅಂದ್ರೆ ನೀನು ಬಯಸಿದ್ಕಿಂತ ಜಾಸ್ತಿ ಬರ್ಬೋದು, ನೀವು ಬಯಸಿದ್ಕಿಂತ ಕಡಿಮೆನೂ ಬರ್ಬೋದು. ಅದಕ್ಕೆ ನೀವು ಬಳ್ಳಕ್ಕೆ ಹೋಗಬೇಡ. ನೀ ಪ್ರಯತ್ನ ಮಾಡಿದ್ದೀನಿ ನೋಡಪ್ಪ ನನಗೆ ಇಷ್ಟೇ ಬಂತು ಅಂತ ನೀನು ನರಳಕ್ಕೆ ಹೋಗಬೇಡ. ಯಾಕಂದ್ರೆ ನಿನ್ನ ಪ್ರಾರಬ್ಧ ಅಷ್ಟಿರ್ತದ್ರೆ ಅಷ್ಟೇ ಸಿಗುವಂಥದ್ದು. ನಾವು ಭಾಳಷ್ಟು ಹೇಳ್ತೀವಿ, ಯಾಕಂದ್ರೆ ಹಿಂದೆ ಹಂಗಾಗ್ಬೇಕಾಗಿತ್ತು, ಹಿಂಗಾಗ್ಬೇಕಾಗಿತ್ತು, ಮುಂದೆ ಹಂಗಾಗ್ಬೇಕಾಗಿತ್ತು, ಹಿಂಗೆ. ಇದನ್ನು ಒಂದೊಂದು ಇರುವಂತಹ ಒಂದು ಏನು ವರ್ತಮಾನ ಕಾಲ ಏನು ಅದಲ್ಲ ಇಲ್ಲಿ, ಇದರಲ್ಲಿರುವಂಥ ಆನಂದವನ್ನು ಸಂಪೂರ್ಣ ಕಳ್ಕೊಂಡ್ಬಿಡ್ತೀವಿ ನಾವು. ಯಾಕೆ? ಹಿಂದೆ ಹಿಂಗೆ ಆಗ್ಬಾರ್ದಾಗಿತ್ತು ಆಗಿಬಿಟ್ಟದ್ರಿ ಅಂತ ನೆನೆಸೋದು, ಮುಂದೆ ಹಿಂಗೆ ಆಗ್ಬೇಕಾಗಿತ್ತು ಅಂತ ಫ್ಯೂಚರ್ನಲ್ಲಿರುವಂಥದ್ದು ಚಿಂತೆ ಮಾಡೋದು. ಇಲ್ಲೇ ಹಾಳಾಗಿರುವಂಥದ್ದು. ಎರಡನೇ ಬಿಡು, ಅದು ಕತ್ತಲ್ದಾಗದ, ಮುಂದದ್ದು ಕತ್ತಲ್ದಾಗದ. ಏನು ಬಂದದ್ದು ನಿಂದಂತ ಹೋಗು. ಅಷ್ಟೇ ಬಂತು, ಸುಖನೇ ಬಂತು, ಎಲ್ಲಪ್ಪ ನಿಂದ ಐತಪ್ಪ ಅಂತ ನೀವು ಹೋಗು, ಗೆಲ್ಲುತ್ತಿದಿ. ಅದಕ್ಕೆ ಹೇಳ್ತಾರೆ ವೇದಾಂತ ಓದುತ್ತಾ ಸಿದ್ಧಾಂತ ತಿಳಿಯುತ್ತಾ ಸದ್ಗುರು ವಾಕ್ಯ ಕೇಳುತ್ತಾ ಭವ ಇದ್ದಂಗೆ ಗೆದ್ದು ಹೋಗತ್ತಾ. ಇದು ಕಷ್ಟದ್ದೈತಿ ಇದು ಭವ ಅನ್ನುವಂಥದ್ದು. ಇದು ಗೆಲ್ಲಬೇಕಾದ್ರೆ ಹಿಂದಲ್ದು ನೋಡಕ್ಕೆ ಹೋಗಬೇಡ, ಮುಂದಲ್ದು ನೋಡಕ್ಕೆ ಹೋಗಬೇಡ. ಏನಾಗ್ತದ ಅದು ಪ್ರಾರಬ್ಧ ರೀಲ್ ತಂದು ಬಿಟ್ಟಿದೆ, ಅದು ಉಣಬೇಕಾಗ್ತದ. ಎಲ್ಲ ನಿಂದು 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 ಅಂತ ಹೋಗೋದು ಒಂದೇ ಕೈನಿಂದ. ನಂದು ಅಂದ್ಕೊಂಡ್ರೆ ನಿನ್ನ ನೆಲಕ್ಕೆ ಬೀಳ್ತಿದೆ. ಅದಕ್ಕೆ ಮಹಾತ್ಮರು ಏನು ಹೇಳ್ತಾರೆ, ಪ್ರಯತ್ನ ಎಲ್ಲಿ ಮಾಡಿ ಜಾಸ್ತಿ ನಿನಗೆ ಆ ಶಕ್ತಿ ಕೊಟ್ಟನ ದೇವರು. ಯಾವುದು ಸಂಬಂಧ ಇಲ್ಲ ನಿನಗೆ, ಯಾವುದು ಬಡತನ ಸಂಬಂಧ ಇಲ್ಲ, ಸಿರಿವಂತಿಕೆ ಸಂಬಂಧ ಇಲ್ಲ, ಯಾವ ಸಂಬಂಧ ಇಲ್ಲ. ನೀ ಪ್ರಯತ್ನ ಪಡು, ಪರಮಾರ್ಥದಲ್ಲಿ ಪ್ರಯತ್ನ ಮಾಡೋ, ಅಗರ್ಭ ಶ್ರೀಮಂತ ಆಗಿಬಿಡ್ತೀವಿ. ಎಂಥ ಶ್ರೀಮಂತ? ಯಾರ ಕಣ್ಣಿಗೂ ಕಾಣದೇ ಇರುವಂಥ ಶ್ರೀಮಂತಿಕೆ ನಿನ್ನದಾಗ್ತದ. ನೀ ಬರೀ ಆನಂದ, ಒಳಗ ಆನಂದ ನಿಂತು. ಯಾರಾದರೂ ಒಟ್ಟಿ ಕಿಚ್ಚು ಪಡೋದನ್ನು ಇಲ್ಲ ಇದ್ರಕ್ಕೆ. ನೀ ಇಂಥ ಆನಂದವನ್ನು, ಇಂಥ ಆನಂದದ ಒಂದು ಸಂಪತ್ತನ್ನು, ಇಂಥ ನಿಧಿಯನ್ನು ನೀ ಕಂಡು ಅಂದ್ರೆ ಅಯ್ಯೋ ಏನು ಸಂಪತ್ತು ಮಾಡ್ಕೊಂಡನ್ರಿ. ಯಾಕಂದ್ರೆ ಕಡ್ಯಾಕೆ ಒಂದು 4-5 ಮನೆ ಕಟ್ಟಿ 4-5 ಗಾಡಿ ತೊಗೊಂಡು ಜಮ್ ಅಂತ ತಿರುಗಾಡ್ತಲ್ಲ, ಏನು ಎಷ್ಟು ಗಳಿಸ್ಯಾನ ಅಂತೇಳಿ 4 ಮಂದಿ ಒಟ್ಟಿಗೆ ಹೆಚ್ಚು ಪಡ್ತಾರೆ. ಆದ್ರೆ ಈ ಸಂಪತ್ತು ಯಾರಿಗೆ ಕಾಣದೇ ಇರುವಂಥ ಸಂಪತ್ತು, ಬರೀ ನೀನು ಒಳಗೆ ಅನುಭವಿಸೋದು ಆನಂದ ಆನಂದ ಆನಂದ. ಅದಕ್ಕೆ ಏನು ಮಾಡಬೇಕು? ಸದ್ಗುರು ವಾಕ್ಯ ಕೇಳಬೇಕು, ಅದೇ ಪ್ರಕಾರ ನಡ್ಕೊಳ್ಬೇಕು, ಮತ್ತು ಪ್ರಯತ್ನ ಭಾಳ ಮುಖ್ಯ. ಈಗ ಬಂದು ಕುಂತು ಕೇಳ್ತೀವಿ ಅಂದ್ರೆ ಪ್ರಯತ್ನ ಇಲ್ದಾಗ್ತದನ? ಪ್ರಯತ್ನ ಮಾಡಬೇಕಲ್ಲ, ಬಂದು ಕೂಡಬೇಕು, ಒಂದು ಶ್ರದ್ಧೆ ಇಟ್ಕೋಬೇಕು. ಹೇಳ್ತಾ ಇದ್ದಾರಂತಂದ್ರೆ ಗುರುಗಳು ಅಥವಾ ನಮಗೆ ಏನು ಭಾಳಷ್ಟು ನೇಮ ನಿತ್ಯದಿಂದ ನಾವು ಭಗವಂತನ ಸ್ಮರಣೆ ಮಾಡ್ತೀವಿ, ದೇವ್ರು ಅನ್ನುವಂಥದ್ದು ಇರ್ತದಲ್ಲ, ಆ ದೇವರೇ ಈ ರೂಪದಿಂದ ನಮಗೆ ಹೇಳ್ತಾ ಇದ್ದಾರೆ ಅನ್ನುವಂಥ ಭಕ್ತಿ ಭಾವ ಶ್ರದ್ಧೆಯಿಂದ 1-3/4 ಗಂಟೆ ನೀವು ಆ ಶ್ರದ್ಧೆ ಇಟ್ಕೊಂಡು ನಿಮ್ಮ ಜಾಗದಾಗ ನೀವು ಕೂತ್ಕೊಂಡು ಭಗವಂತನ ನೆನೆಸ್ಕೊಂಡು ಗುರುವಿನ ನೆನೆಸ್ಕೊಂಡು ನೀವು ಕೇಳಿದ್ರೆ ಇದು ಅಗಮ್ಯವಾದಂಥ ಫಲ ಕೊಡ್ತದೆ ನಿಮಗೆ. ಇದಕ್ಕೆ ಅಲಕ್ಷ್ಯ ಮಾಡೋಂಗಿಲ್ಲ. ದೇವ್ರ ಪೂಜೆ ಕೆಟ್ಟು ನೀವು ನಮೋ ನಮ 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 ಅಂತೀವಿಲ್ಲ, ಅದಕ್ಕಿಂತ ಮೇಲ್ಮಟ್ಟದ್ದಿದು. ಈ ವಾಕ್ಯಗಳು ನಮಗೆ ಕಿವಿಗೆ ಬಿಡಕತ್ತೇವಂದ್ರೆ ದೊಡ್ಡ ಪೂಜೆ ಅಂತ ತಿಳ್ಕೊಬೇಕಿದು. ಬರೀ ದೇವರಿಗೆ ಊದ್ಬತ್ತಿ ಹಚ್ಚೋದು, ಒಂದಿಷ್ಟು ಹಣ್ಣುಗಳು ಇಡೋದು, ಹಿಂಗೆ ಬೆಳಗ್ಗೆ ಬಿಟ್ಟೇರಿ ದೊಡ್ಡ ಪೂಜೆ ಮಾಡೀನ್ರಿ ಅಂತ ಅನ್ನೋದಲ್ಲದು. ಅದ್ರ ಫಲ ಏನು ನೀವು ಮಾಡಿರ್ತೀರಲ್ಲ ಅದ್ರ ಫಲನೇ ಇದು. ಕಿವಿಯಾಗಿ ಬಿಡಕತ್ತೇವಿಲ್ಲ,
ಅಕ್ಷರಗಳು ಕಿವಿಯಾಗಿ ಬೀಳಕತ್ತಾವಲ್ಲ, ನೀ ಏನು ಕರ್ಮಗಳನ್ನು ಮಾಡಿದೆಲ್ಲ, ಎಷ್ಟು ಕಷ್ಟಪಟ್ಟಿದ್ದಿ, ಹೌದಿಲ್ಲ? ಯಾಕಂದ್ರೆ ನಿಷ್ಕಾಮದ ಫಲ ಇದು. ದೇವ್ರಿಗೆ ಹಣ್ಣು ಇಡೋದು, ಊದುಬತ್ತಿ ಇಡೋದು, ಬೆಳಗೋದು, ಕಳಸ ಬೆಳಗೋದು, ಆಯ್ತಪ್ಪ ಮುಗೀತು, ಇವತ್ತು ಪೂಜೆ ಮಾಡಿಬಿಟ್ಟೆ, ಗೆದ್ದುಬಿಟ್ಟೆ, ಮತ್ತು ನಾಳೆಗೆಲ್ಲ ದೇವ್ರುಗಳನ್ನ ತೊಳೆಯೋದು, ದಿಂಡ್ರನ್ನ ತೊಳೆಯೋದು, ಅದು ಮಾಡಿದ ಒಂದು ನಿಷ್ಕಾಮದ ಒಂದು ಪುಣ್ಯದ ಫಲನೇ ಸದ್ಗುರುಗಳು ವಾಕ್ಯ ಇದು ಕೇಳಕತ್ತದೆ. ಇದು ದೊಡ್ಡ ಪೂಜೆ, ಇದು ಅದೆಲ್ಲಕ್ಕಿಂತ ದೊಡ್ಡ ಪೂಜೆ ಅದು. ಇವು ಅಕ್ಷರಗಳಿಗೇನು ಕಿವಿಗೆ ಬೀಳಕತ್ತಲ್ಲ ಮಹಾತ್ಮರ ವಾಕ್ಯಗಳು, ಅದಕ್ಕಿಂತ ದೊಡ್ಡ ಪೂಜೆ ರೀ ಇದು. ಅದಕ್ಕೆ ಇದರಿಂದ ಏನಾಗ್ತದಪ್ಪ ಅಂದ್ರೆ, ಇಂಥ ಒಂದು ಮಾಯಿಂದ ಬಿಡುಗಡೆ ಆಗುವಂಥದ್ದು ಐತಿದು. ಇದನ್ನೇನು ಆನಂದವಾಗಿರುವಂಥದ್ದು ಮಾರ್ಗ ಐತಪ್ಪ ಇದು. ಅದಕ್ಕೆ ಈ ರೀತಿಯಿಂದ ಇಲ್ಲಿ ಹೇಳ್ತಾರೆ, ಈ ಮಾಯೆಯಿಂದ ಬಿಡುಗಡೆ ಆಗುವಂಥದ್ದಕ್ಕೆ ನೀ ಪ್ರಯತ್ನ ಭಾಳ ಮುಖ್ಯ ಆಗ್ತದೆ. ಈ ರೀತಿಯಾಗಿ ಇಲ್ಲಿ ಹೇಳ್ತಾರೆ. ಯಾಕಂದರೆ ಈ ಮಾಯೆ ಸುಮ್ಮನೆ ಹೋಗ್ಬಿಡ್ತದೇನ್ರಿ, ಯಾವುದಕ್ಕೆ? ನಿನ್ನ ಬುದ್ಧಿಗೇನು ಕೌದದಲ್ಲ ಮಾಯ ವಿಲಾಸ, ಇದು ಸುಮ್ಮನೆ ಹೋಗಂಗಿಲ್ಲಪ್ಪ. ನಿನ್ನ ಪ್ರಯತ್ನ ಭಾಳ ಮುಖ್ಯ. ಭಾಳ ದಾರಿ ತಪ್ಪಿಬಿಟ್ಟಿವಿ, ಇದಕ್ಕೆ ನಾವು ಪ್ರಯತ್ನ ಮಾಡಂಗಿಲ್ಲ, ಹೌದಲ್ಲ? ಅದಕ್ಕೆ ಇಲ್ಲಿ ಪ್ರಯತ್ನದ ಅಧೀನವಾಗಿರುವಂಥದ್ದು ಪರಮಾರ್ಥ. ಇದು ಪ್ರಯತ್ನ ಪಟ್ಟು ನಾವು ಪಡ್ಕೊಂಡಾಗ ಇದೇ ಜನ್ಮದಲ್ಲಿ ಮತ್ತು ನಾವು ಮುಂದೇನಾಗ್ತದೆ ಬಿಡ್ರಿ, ಸತ್ತ ಮೇಲೆ. ಅದು ಸತ್ತ ಮೇಲೆ ಯಾರು ನೋಡ್ಯಾರ ಬಿಡ್ರಿ? ಈಗ ಉಂಡ ತಿಂದ ಕಮ್ಮ ಕೂತ್ಕೊಂಡ 4 ಮಂದಿ ಮಾತಾಡಿದ ಚೆಂದಾಗಿ, ನೀವು ನಮ್ಮದು ಕೆಲಸ ಆಯಿತು, ನಿಮ್ಮದು ಕೆಲಸ ಆಯಿತು, ಬರ್ರಿ ಇಲ್ಲಿ ಕಟ್ಟಿಗೆ ಕುಂದ್ರೋಣ, ಒಂದು ಅವ್ರದ್ದು ಇವ್ರದ್ದು ಒಂದು ಚೂರು ಮಾತಾಡೋಣ. ಇಂಥವು ಭಾಳ ಬರ್ತಾವೆ. ಇದೇ ಮಾಯೆ. ಅಲ್ಲಿ ಗುರುಗಳು ಹೇಳಕತ್ತಾರಂದ್ರೆ ಅವ್ರು ಏನು ಹೇಳ್ತಾರೆ ಬಿಡ್ರಿ, ಸುಮ್ಮನೆ ಕುಂದ್ರಮ್ರಿ, ಒಂದು 4 ಮಾತಾಡ್ಕೊಂತ ಕುಂದ್ರಮ್ಮ. ಅವ್ರ ಮಂದಿದು ಇವ್ರ ಮಂದಿದು ಮಾತಾಡ್ಕೊಂಡು ಕಮ್ಮಗೆ ಮಾತಾಡೋದು, ಚಂದ ಉಣೋದು, ಹೋಗೋದು, ಆನಂದಾಗಿ ಮಕ್ಕೊಂಬಿಡೋದು, ಇದೇ ಜೀವನ. ಇದು ದೊಡ್ಡ ಮಾಯೆ ಇದು. ಅರೆ ಅಂತಾರೆ ಮಹಾತ್ಮರು. ಅದಕ್ಕೆ ಗುರು ಹೇಳ್ತಾ ಇದ್ದಾನಂದ್ರೆ ಬೇಡ, ಇದು ಮನಸ್ಸು ಯಾಕೋ ಬೇಡ ಅನ್ನಕತ್ತದಂತ ನಿನ್ನ ಮನಸ್ಸಿಗೆ ನೀನೇ ಹೇಳಿಕೊಂಡು ಗುರುವಾಕ್ಯವನ್ನು ಕುಂತು ಸತತ ಕೇಳಬೇಕನ್ನುವಂಥ ಒಂದು ಪ್ರಯತ್ನ, ಇದು ಒಂದು ತಪಸ್ಸು, ಇದು ಒಂದು ಸಾಧನೆ. ಮಹಾತ್ಮರು ಇದನ್ನೇ ಮಾಡ್ಕೊಂಡಂಥದ್ದು. ಮನಸ್ಸನ್ನು ಏಕಾಗ್ರ ಮಾಡಿಕೊಂಡು ಗುರು ಹೇಳ್ತಾ ಇದ್ದಾನೆ, ಅದನ್ನು ನಾವು ಸ್ವಲ್ಪ ಕಿವಿಯಾಗಿ ಹಾಯ್ಕೊಳ್ಬೇಕನ್ನುವಂಥದ್ದು ಇದು ಪ್ರಯತ್ನ ಮನುಷ್ಯನಿಗೆ ಬೇಕಾಗ್ತದ. ಅಂದಾಗ ಮಾತ್ರ ಈ ಮಾಯೆಯನ್ನು ಮೀರಕ್ಕೆ ಸಾಧ್ಯ ಆಗ್ತದಪ್ಪ. ಇದೆಲ್ಲ ಬುದ್ಧಿಯಲ್ಲಿ ಮಾಯೆ ಕವಿದು ಬಿಟ್ಟದ. ಅದಕ್ಕಾಗಿ ಇದರಿಂದ ಕೂಡ ಅನಂತ ಪಾಪದ ಕೆಲಸಗಳು ನಡೀತಾವ ಮತ್ತು ತಿರ್ಗ ದುಃಖಕ್ಕೆ ಒಳಗಾಗ್ತೀವಿ ಅನ್ನುವಂಥ ವಿಚಾರವನ್ನು ಭಾಳಷ್ಟು ಅದ್ಭುತವಾಗಿ ಮಹಾತ್ಮರು ಹೇಳ್ತಾರೆ. ಮುಂದಿನ ನುಡಿ ನಾಳೆ ನೋಡೋಣ. ಒಂದೆರಡು ಮಾತು ಗುರುಗಳು ಪಾದಕ್ಕೆ ಅರ್ಪಿಸಿ ಹರವು.